ಕನ್ನಡ ಚಿತ್ರರಂಗ ಹಾಗೂ ಸರ್ಕಾರ ನಡುವೆ ವಾಕ್ಸಮರ ಶುರುವಾಗಿದೆ. ಇನ್ನು ಇದೇ ವೇಳೆ ಮಂಡ್ಯ MLA ರವಿ ಗಡಿಗ ಅವರು ಕೊಟ್ಟಿರುವಂತಹ ಹೇಳಿಕೆ ಇರಬಹುದು, ಈ ಕಡೆ ಚಕ್ರವರ್ತಿ ಚಂದ್ರಚೂಡ್ ಅವರು ನೀಡಿರುವಂತಹ ಒಂದು ಪ್ರತಿಕ್ರಿಯೆ ಇರಬಹುದು, ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯಕ್ಕೆ ಚಕ್ರವರ್ತಿ ಚಂದ್ರಚೂಡ್ ಅವರೇ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸಿಕ್ಕಾಪಟ್ಟೆ ಬೆಂಕಿ ಮಾತುಗಳನ್ನ ಅವರು ಹೇಳಿರುವಂಥದ್ದು. ಇವತ್ತು ಯಾವ ರೀತಿಯ ಅವರ ಆಕ್ರೋಶವನ್ನ ಹೊರಹಾಕ್ತಾರೆ, ಏನು ಕೊಡ್ಬೇಕಂತಿದ್ದಾರೆ ಪ್ರತಿಕ್ರಿಯೆ ಅನ್ನುವಂಥದ್ದನ್ನ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. CCL ಅಲ್ಲಿ ಬ್ಯುಸಿ ಆಗಿದ್ರಿ, ಈಗ ರಿಲ್ಯಾಕ್ಸ್ ಆಗಿದ್ದೀರಾ, ಹೇಗೆ? CCLನಲ್ಲಿ ಈ ಸಲ ನಾನು ಬಾದ್ಶಾ ಅವ್ರ ಜೊತೆ ಇದ್ದೆ. ರವಿ ಗಣಿಗ ಅವರು ಮಂಡ್ಯ ಕ್ಷೇತ್ರದ ಶಾಸಕರು, ಮೊದಲ ಬಾರಿಗೆ ಅಲ್ಲಿಂದ ಗೆದ್ದು ಬಂದಿದ್ದಾರೆ. ಅವರು CCL ಬಗ್ಗೆ ಮಾತನಾಡಿದ್ದಾರೆ. ನಾನು CCLನ ಒಂದು ಪಾರ್ಟ್ ಆಗಿ ಈ ಮಾತುಗಳನ್ನು ಅವರಿಗೆ ಪ್ರತಿಕ್ರಿಯಿಸ್ತಾ ಇದ್ದೀನಿ. CCL ಅನ್ನೋದು ಉಗಾಂಡ ಪ್ಲೇಯರ್ಸ್ ಆಡೋದಲ್ಲ, ಅದು ಕರ್ನಾಟಕದ ಜನಪ್ರಿಯ ಸ್ಟಾರ್ಗಳು, ಚಿತ್ರರಂಗದವರು ಚಿತ್ರರಂಗವನ್ನು ಪ್ರತಿನಿಧಿಸೋಕ್ಕೋಸ್ಕರ ಆಡೋದು. ಎಲ್ಲೋ CCL ಆಡಕ್ಕೆ ಹೋಗ್ತಾರೆ, ಏನೋ ಮಾಡ್ತಾರೆ ಅಂತ ರವಿ ಗಣಿಗ ಅವರು ತಮ್ಮ ಲೇವಡಿ ಮಾತುಗಳನ್ನು ನಿನ್ನೆ ನನ್ನ ಹತ್ರ ಅವ್ರು ದೂರವಾಣಿಲಿ ಮಾತಾಡಿದ್ರು. ಅದಾದ ನಂತರನೂ ಮುಂದುವರಿಸಿದ್ದಾರೆ, ಕೆಲವು ಅಪಭ್ರಂಶಗಳನ್ನು ಮಾತಾಡಿದ್ದಾರೆ. ಪಾಪ ಅವರು DK ಶಿವಕುಮಾರ್ ಅವರಿಗೆ ಗಿಂಡಿಮಾಣಿ ಆಗಿರಬೇಕಾಗತ್ತೆ ಅನಿಸುತ್ತೆ, ಅದಕ್ಕೆ ಅವರು ಮಾತನಾಡಿದ್ದಾರೆ. ಅವರಿಗೆ ಉತ್ತರ ಕೊಡಲೇಬೇಕು, ಇಲ್ಲಾಂದರೆ ಅಭಿಮಾನಿಗಳು ತುಂಬ ತೀವ್ರ ಥರದಲ್ಲಿ ಕೊಡ್ತಾರೆ. ಅವರು CCL ಬಗ್ಗೆ ಲೇವಡಿ ಮಾಡಿರೋದು, ಬೆಂಗಳೂರಿನ ಚಿತ್ರರಂಗದವರ ಮನೆಗೆ ನಲ್ಲಿ ನೀರು ಕಟ್ ಮಾಡಬೇಕಾ, ಇವರು ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕಾ ಅಂತ ಪ್ರಶಸ್ತಿಗಳ ಬಗ್ಗೆ ಲೇವಡಿ ಮಾಡಿರೋದು, ಇದೆಲ್ಲವೂ ಹೇಗಿದೆ ಅಂತಂದರೆ ಒಂದು ಥರ ಈ ಹಿಟ್ಲರ್ಗಳ ಕಲ್ಚರನ್ನು, ಒಂಥರ ಹೆದರಿಸುವ ಕಲ್ಚರನ್ನು, ಬ್ಲ್ಯಾಕ್ ಮೇಲ್ ಕಲ್ಚರನ್ನು ಪ್ರತಿನಿಧಿಸ್ತಾ ಇರೋದರಿಂದ ನಾನು ಈ ಉತ್ತರವನ್ನು ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಲ್ಪ ಹಾರ್ಷಾಗಿ ಕೊಡಬೇಕಾಗುತ್ತೆ. ಯಾಕೆಂದರೆ ಅವರ ಮಾತುಗಳಲ್ಲಿ ತೂಕ ಇಲ್ಲ, ಬದ್ಧತೆ ಇಲ್ಲ. ಮೊದಲ ಬಾರಿಗೆ ಶಾಸಕರಾಗಿದ್ದರೆ ಒಂದು ಸ್ವಲ್ಪ ಜನರ ಜೊತೆ ಮಾತನಾಡುವಾಗ ಒಂದು ವಿನಯ ಇಟ್ಕೋಬೇಕಾಗಿತ್ತು, ಮಾಹಿತಿ ಇಟ್ಕೋಬೇಕಾಗಿತ್ತು. ಅವರು ಅವಮಾನ ಮಾಡಿರೋದು ಕಿಚ್ಚ ಸುದೀಪ್ ಅವ್ರಿಗಾಗಲಿ, ಗಣೇಶ್ಗಾಗಲಿ, ಡಾರ್ಲಿಂಗ್ ಕೃಷ್ಣ ಆಗಲಿ, 16 ಜನ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬ್ಯುಸಿ ಇರ್ತಕ್ಕಂಥ ಚಲನಚಿತ್ರ ಸ್ಟಾರ್ಸ್ಗಳು CCL ಆಡ್ತಾರಲ್ಲ ಅವ್ರಿಗಲ್ಲ. ಅವ್ರು ಅವಮಾನ ಮಾಡಿರೋದು ಸ್ವತಃ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ. ಅವ್ರು ಯಾರ ಆಶೀರ್ವಾದದಿಂದ ಯಾವ ಜಿಲ್ಲೆಯಿಂದ ಗೆದ್ದು ಬಂದರೋ ಅಂಥ ಅಂಬರೀಷ್ ಅವ್ರಿಗೆ ಅವಮಾನ ಮಾಡಿರೋದು. ಯಾಕೆ ಅಂದರೆ CCL ಅನ್ನೋದಕ್ಕೆ ಮೊದಲ ಓಂಕಾರ ಹಾಕಿದ್ದು ಅಂಬರೀಷ್ ಅವರು. CCL ಆಟ ನಡೆಯೋದು ಬೇರೆ ಬೇರೆ ರಾಜ್ಯದ ಚಲನಚಿತ್ರ ನಟರೆಲ್ಲ ಸೇರಿ ಒಂದೊಂದು ತಂಡ ಮಾಡಿಕೊಂಡು ಅಂತಾರಾಜ್ಯ ಮಟ್ಟದಲ್ಲಿ ಅವರವರ ಚಲನಚಿತ್ರಗಳನ್ನು ಪ್ರತಿನಿಧಿಸಿ ತಮ್ಮ ಮಾರ್ಕೆಟನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ, ತಮ್ಮ ಚಿತ್ರರಂಗದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡೋದಕ್ಕೆ 11 ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಮೂಲ ಬುನಾದಿ ಆಗ್ತವರು ಅಶೋಕ್ ಖೇಣಿ ಜೊತೆ ಅಂಬರೀಷ್ ಅವರು. ಸ್ವತಃ ಅಂಬರೀಷ್ ಅವರ ಮಾರ್ಗದರ್ಶನದಲ್ಲಿ, ಇಲ್ಲ ನೀವು CCL ಆಡಬೇಕು, ಕರ್ನಾಟಕನೂ ನಾವು ಪ್ರತಿನಿಧಿಸಬೇಕು, ಬೇರೆ ರಾಜ್ಯದವರೆಲ್ಲ ಬಂದು ಕನ್ನಡದಲ್ಲಿ ಒಂದು ಕ್ರಿಕೆಟ್ ಟೀಮ್ ಇಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಸ್ವತಃ ಕ್ರಿಕೆಟ್ ಪ್ರೇಮಿಯಾಗಿದ್ದಂಥ ಅಂಬರೀಷ್ ಅವರು ಈ ತಂಡವನ್ನು ಕಿಚ್ಚ ಸುದೀಪ ಅವ್ರ ಕೈಯಲ್ಲಿ ಕಟ್ಟಿಸಿದ್ರು. ನೀನು ಕ್ಯಾಪ್ಟನ್ ಆಗಿ ಇದನ್ನು ನಡೆಸಬೇಕು ಅಂದರು. ಸೊ ಅಂಬರೀಷ್ ಅವರ, ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮಾತಿಗೆ ಬೆಲೆ ಕೊಟ್ಟು ಅವರಿಗೆ ಗೌರವ ಕೊಡುವ ಸಲುವಾಗಿ, ಕಲಾಭವನ ಕಟ್ಟುವ ಸಲುವಾಗಿ CCL ಆಟ ಆಡಿದ್ರು. ನೈಸ್ ಕಂಪನಿಯನ್ನು ಒಳಗಡೆ ತಂದರು. 11 ವರ್ಷಗಳ ಕಾಲ ಬೇರೆ ಬೇರೆ ಪ್ಲೇಯರ್ಸ್ಗಳು ಬಿಟ್ಟೋದ್ರೂ ಕೂಡ ಕಿಚ್ಚ ಸುದೀಪ ಅವರು ಒಬ್ಬ ಕಾಫ್ತಾರಾಗಿ ಮೈ ಮೂಳೆ ಮುರ್ಕೊಂಡು, ಬೆನ್ನು ಮೂಳೆ ಮುರ್ಕೊಂಡು, ತಮ್ಮ ಡೇಟ್ಸ್ಗಳನ್ನು ಫ್ರೀಯಾಗಿ ಬಿಟ್ಕೊಂಡು, ಗಣೇಶ್ ಅವರು ಇರ್ಬೋದು, ಕೃಷ್ಣ ಇರ್ಬೋದು, ಧನಂಜಯ ಇರ್ಬೋದು, CCL ಆಟಗಾರ ಇದ್ದಾರಲ್ಲ, ಚಂದನ್ ಇರ್ಬೋದು, ಪ್ರತಾಪ್ ನಾರಾಯಣ್ ಇರ್ಬೋದು, ಇವರೆಲ್ಲ ಬ್ಯುಸಿಯಾಗಿ ಕೆಲಸ ಮಾಡೋವಂಥವ್ರು, ಸಿನಿಮಾ ರಂಗದಲ್ಲಿ ಬ್ಯುಸಿ ಇರೋರು. ಯಾರು ಹಣಕ್ಕೋಸ್ಕರ ಆಡ್ತಾ ಇಲ್ಲ ಇದರಿಂದ ದುಡ್ಡು ಬರಲ್ಲ ಯಾರಿಗೂ. ತಮ್ಮ ಡೇಟ್ಗಳನ್ನು ಫ್ರೀಯಾಗಿ ಕೊಡ್ತಾರೆ. ತಾವು ಮೂಳೆ ಹೋಗಿ ಫಿಸಿಯೋದವ್ರನ್ನ ಕೇಳಿ ಎಷ್ಟೆಷ್ಟು ಕಡೆ ಯಾರ್ಯಾರಿಗೆ ಗಾಯಗಳಾಗಿದೆ, ಒಂದು ಯುದ್ಧದ ಥರ ಆಡ್ತಾರೆ. ತುಂಬ ಸೀರಿಯಸ್ಸಾಗಿ ಕ್ರಿಕೆಟ್ನ ತಗೊಂಡು ಆಡೋದು. ಕನ್ನಡ ಚಲನಚಿತ್ರ ರಂಗವನ್ನು ಪ್ರತಿನಿಧಿಸಬೇಕು ಅಂತ ಯಾರ್ಯಾರಿಗೆ ಎಷ್ಟೆಷ್ಟು ಗಾಯಗಳಾಗಿದೆ ನೋಡೋಕೆ ಹೇಳಿ. ಏನು ಇವ್ರ ಮನೆಯಿಂದ ದುಡ್ಡು ಕೊಡ್ತಾ ಇದ್ದಾರಾ ರವಿ ಗಣಿಗಾರ್ ಅವ್ರಿಗೆ ಕ್ರಿಕೆಟ್ ಆಡೋದಕ್ಕೆ? ಇಲ್ಲಿ ಯಾರು ಹಣ ತಗೋತಾ ಇಲ್ಲ. ಅದ್ರ ಬಳಿಗೆ ಅಂಬರೀಷ್ ಅವ್ರ ಭವನ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಭವನ ಅಂತ ಏನು ಕಲಾಭವನ ಕಟ್ಟಿದ್ರು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೆ ಪಿಲ್ಲರ್ಗಳಾಗಿ ನಿಂತಿದ್ದಾರೆ. ಚಿತ್ರರಂಗಕ್ಕೆ ಅದರಿಂದ ಸೇವೆ ಆಗಿದೆ, ಚಿತ್ರರಂಗಕ್ಕೆ ಅದರಿಂದ ಹೆಸರು ಬಂದಿದೆ. ಅಲ್ಲಿ ಹಾರೋದು ಕನ್ನಡ ಚಿತ್ರರಂಗದ ಬಾವುಟ, ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರಲ್ಲಿ ಕನ್ನಡ ಬಾವುಟ ಹಾರುತ್ತೆ ರವಿ ಗಣಿಗ. ಮೊದಲು ಇದನ್ನು ತಿಳ್ಕೊಳ್ಳಿ ನೀವು, ತಮಿಳ್ನಾಡು ಬಾವುಟ ಹಾರಿಸಲ್ಲ ನಾವು. ಎಲ್ಲ ರಾಜ್ಯಗಳ ಜೊತೆ ಒಂದು ಸೌಹಾರ್ದ ಇರಬೇಕು, ನಮ್ಮ ಮಾರುಕಟ್ಟೆಯಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಬೇಕು. ಈ CCLನ ಒಂದು ಘನವಾದ ಉದ್ದೇಶ ಇದೆ. ಅಂಬರೀಷ್ ಅವರದ್ದು ಒಂದು ಮಾತಿದೆ, ಮುನ್ಸೂಚನೆ ಇದೆ, ಅವರ ಆದೇಶ ಇದೆ. ಎಷ್ಟು ವರ್ಷಗಳ ಕಾಲ ಅಂಬರೀಷ್ ಅವರು ಬಂದಿದ್ದಾರೆ, CCL ಆಟಕ್ಕೆ ನೋಡ್ತಾ ಕೂತಿದ್ದಾರೆ. ಹಾಗಾದರೆ ನೀವು ಅಂಬರೀಷ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಮಾತನ್ನು? ಯೋಚನೆ ಮಾಡಿ ಮಾತಾಡಿ. ಯಾರು ಗಣೇಶು, ಯಾರು ಧನಂಜಯ, ಯಾರು ಬಾದ್ಶಾ ಕಿಚ್ಚ ಸುದೀಪ?
ಅವ್ರು ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನು? CCL ತಂಡನ ಯಾಕೆ ರಚನೆ ಮಾಡಿದ್ದಾರೆ? ಕೈಯಿಂದ ಎಷ್ಟು ದುಡ್ಡುಗಳು ಹೋಗುತ್ತೆ ಅವ್ರದ್ದು? ಅದರಿಂದ ಕನ್ನಡದ ಜನತೆಗೆ ಎಷ್ಟು ಮನರಂಜನೆ ಸಿಗ್ತಾ ಇದೆ. 96 ಅಡಿ ಕನ್ನಡ ಬಾವುಟ ಹಾರಿದ್ದು ಇದೇ CCLನಲ್ಲಿ. ಕನ್ನಡದ CCL ನೋಡೋದಕ್ಕೆ ಎಷ್ಟು ಜನ ಬರ್ತಾರೆ, ಎಷ್ಟು ಟಿಕೆಟ್ ಸೇಲ್ ಆಗುತ್ತೆ, ಎಷ್ಟು ಟ್ಯಾಕ್ಸ್ ದುಡ್ಡು ನಿಮಗೆ ಬರುತ್ತೆ. ನಿಮ್ಮ DCM ಸ್ವತಃ ನಮ್ಮ ಪ್ರೀತಿಯ ಕರೆಯೋಲೆಗೆ ನಾನೇ ಹೋಗಿದ್ದೆ ಬಾದ್ಶಾ ಅವ್ರ ಜೊತೆಗೆ. KP ಶ್ರೀಕಾಂತ್, ಚಿತ್ರ KRG, ಸಿನಿಮಾ ರಂಗದ ಅತ್ಯಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳೆಲ್ಲ ಬಂದಿದ್ದರು. ಯಾಕೆ ಗೌರವ ಕೊಟ್ಟು ನಿಮ್ಮ DK ಶಿವಕುಮಾರ್ ಅವರೇ ಉಪಮುಖ್ಯಮಂತ್ರಿಗಳೇ ಬಂದ್ರಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ, ಅದಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ನೀವು? ರವಿ ಗಾಣಿಗ ಅವಮಾನ ಮಾಡ್ತಾ ಇರೋದು ಅಂಬರೀಷ್ ಅವ್ರಿಗೆ, ಸ್ವತಃ DK ಶಿವಕುಮಾರ್ ಅವ್ರಿಗೆ. CCL ಸುಮ್ಮನೆ ಅದನ್ನು ಲೇವಡಿ ಮಾಡಬಾರ್ದು. CCL ಆಟ ನಡೆಯುವಾಗ ಯಾವ್ದಾದ್ರು ಭೂಕಂಪ ನಡೀತಾ ಇದ್ದರೆ ಅದನ್ನು ಬಿಟ್ಟು ಬರಬೇಕು ಅಂತ ಹೇಳ್ಬೋದು. ಆದರೆ ಆ ಆಟ ಕೂಡ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುತ್ತೆ. ಅದು ಒಂದು ಭಾಗ ಕರ್ನಾಟಕ ರಾಜ್ಯದ. ಇದ್ರ ಬಗ್ಗೆ ರವಿ ಗಾಣಿಗ ಅವರಿಗೆ ಗೊತ್ತಿಲ್ಲ. ಅವರು CCL ಅಂದರೆ ಇದು ಏನೋ ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕೆಂದರೆ ಈ ರಾಜಕಾರಣಿಗಳಿಗೆ ಒಂದು ಸೀರಿಯಸ್ನೆಸ್ ಇಲ್ಲ ಮಾತನಾಡುವಾಗ. ನಾಳೆ ಇದರಿಂದ ಆಗುವ ಅಪಪ್ರಚಾರ ಏನು, ಆಗುವ ಸೈಡ್ ಎಫೆಕ್ಟ್ಗಳೇನು ರವಿ ಗಾಣಿಗಾಗೆ ಗೊತ್ತಿಲ್ಲ. ಅವ್ರಿಗೆ ನಿನ್ನೆ ಕೂಡ ಹೇಳಿದ್ದೀನಿ, ಗೆಳೆಯರೇ ಅರ್ಥ ಮಾಡ್ಕೊಳ್ಳಿ ಅಂತ. ಆದರೂ ಕೂಡ ಅವರ ಒಂದು ವ್ಯಸನ ಏನಿದೆ ಮಾತು. ಇತ್ತೀಚಿನ ದಿನಗಳಲ್ಲಿ ಅವರು DK ಶಿವಕುಮಾರ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು DK ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಾ ರವಿ ಗಾಣಿಗ, ಹಾಗಂತ DK ಶಿವಕುಮಾರ್ ಆಗೋಕ್ಕಾಗಲ್ಲ. ಅಂಬರೀಷ್ ಅವರ ಕ್ಷೇತ್ರದಿಂದ ಗೆದ್ದಿದ್ದೀರಾ, ಹಂಗಂತ ತಕ್ಷಣ ನೀವು ರೆಬಲ್ ಸ್ಟಾರ್ ಅಂಬರೀಷ್ ಆಗೋಕ್ಕಾಗಲ್ಲ. ತುಂಬ ವಿನಯವಾಗಿ ಹಂಬಲ್ನೆಸ್ನ ರೂಢಿ ಮಾಡ್ಕೋಬೇಕಾಗತ್ತೆ. CCL ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಇಲ್ಲ. ಆ ಮಾಹಿತಿ ಕೊಡೋದಕ್ಕೋಸ್ಕರ ಈ ಮಾತಾಡ್ತಾ ಇದ್ದೀನಿ. ನೀವು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ಅವಮಾನ ಮಾಡಿರೋದು, ಇದನ್ನು ನಾಳೆ ಮಂಡ್ಯದ ಜನ ಕೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಾನು ಆಡುತ್ತಿರೋ ಯಾವ ಮಾತುಗಳಿಗೂ ನೀವು ಸರಿಯಾದ ಪ್ರತ್ಯುತ್ತರ ಕೊಡುವ ತನಕ ಎಲ್ಲರ ಅಭಿಮಾನಿಗಳು ನಿಮ್ಮನ್ನು ಕೇಳೋದಕ್ಕೆ ಶುರುವಾಗ್ತಾರೆ. ಬಜೆಟ್ ನಡೀತಾ ಇದೆ, ಅಧಿವೇಶನ ನಡೆಯುತ್ತೆ ಮುಂದೆ. ಈಗ ಅಧಿವೇಶನ ಇದೆ, ಮುಂದಿನ ಬಜೆಟ್ ಇದೆ, ಅದಕ್ಕೆ ಸುಮ್ಮನಿದ್ದೀವಿ ನಾವು. ತೊಂದರೆ ಆಗಬಾರ್ದು ಶಾಸಕರ ಕೆಲಸಕ್ಕೆ ಅಂತ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದರ ಗಂಭೀರತೆಯನ್ನು ತುಂಬ ಲಘುವಾಗಿ ಪರಿಗಣಿಸಬೇಡಿ. ನೀವು ಪತ್ರಕರ್ತರಾಗಿದ್ದವರು ತುಂಬ ಲಘುವಾಗಿ ಪರಿಗಣಿಸ್ತಾ ಇದ್ದೀರಾ, ತುಂಬ ಲೇವಡಿ ಮಾಡ್ತಾ ಇದ್ದೀರಾ, ತುಂಬ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೀರಾ. ನೀವೇ ಗೌರವಿಸುವಂಥ ವಿಧಾನಸೌಧದ ಮೆಟ್ಲುಗಳನ್ನು ನಿಮ್ಮ ದುರಾಂಕಾರ ತೋರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ತಾ ಇದ್ದೀರಾ. ಇದನ್ನು ಬಳಸಬೇಡಿ. ಫಸ್ಟ್ ಟೈಮ್ ಗೆದ್ದಿದ್ದೀರಾ, ನೀವಿನ್ನು ಮುಂದೆ ಶಾಸಕರಾಗಿ ಮಂತ್ರಿಯಾಗಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದವರು. ಎದುರುಗಡೆ ಸಿಕ್ತಾಗ ನೀವು ಹೇಗೆ ಮಾತಾಡ್ತೀರಾ? ಇದೇ ಕಿಚ್ಚ ಸುದೀಪ್ ಅವ್ರ ಜೊತೆ, ಗಣೇಶ್ ಅವ್ರ ಜೊತೆ, ಬೇರೆ ಬೇರೆ ಹೀರೋಗಳ ಜೊತೆ. ಬೇಡ, ಪಗುರು ಒಳ್ಳೆಯದಲ್ಲ. CCLಗೆ ಮಾತಾಡ್ತಾ ಇರೋದು ನೀವು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಅವಮಾನ. ಅದರಿಂದ ಕರ್ನಾಟಕಕ್ಕಾಗಿರುವ, ಕನ್ನಡದ ಮನರಂಜನಾ ಕ್ಷೇತ್ರಕ್ಕಾಗಿರುವ, ಕನ್ನಡ ಚಿತ್ರರಂಗಕ್ಕಾಗಿರುವ ಗೌರವನ ಜ್ಞಾಪಿಸ್ಕೊಳ್ಳಿ. ಒಂದ್ಸಲ ಅದರದ್ದು ಕೊಡುಗೆ ಇದೆ, ತಿಳ್ಕೊಳ್ಳಿ. ಯಾರಾದರೂ 4 ಅಕ್ಷರ ಓದಿರೋರನ್ನ ಜೊತೆಲಿಟ್ಕೊಳ್ಳಿ, ಹೇಳ್ಕೊಡ್ತಾರೆ. ಇನ್ನು ಇದ್ರ ಜೊತೆಗೆ ಪ್ರಶಸ್ತಿ ವಿಚಾರವಾಗೂ ಮಾತಾಡಿದ್ರು. ಮುಂಬೈಯಲ್ಲಿ ಕರೆದಿದ ತಕ್ಷಣ ಹೋಗ್ಬಿಡ್ತೀರಾ, ಆದರೆ ಕರ್ನಾಟಕದಲ್ಲಿ ರಾಜ್ಯ ಪ್ರಶಸ್ತಿ ಬೆಸ್ಟ್ ನಟ ಅನ್ನೋ, ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿ ನೀವು ನಿರಾಕರಿಸ್ತೀರಾ? ಈಗ ನಾನು ರವಿ ಗಾಣಿಗ ಅವರಿಗೆ ಈ ಅಧಿವೇಶನ ಮುಗಿದ ತಕ್ಷಣ ಅವ್ರ ಮನೆ ಮುಂದೆ ಕೂತ್ಕೊಳ್ಳುವಂಥ ಕಾರ್ಯಕ್ರಮ ಇದೆ. ಈಗ ಅದನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗಲೂ ನಾವೆಲ್ಲರೂ ಅಭಿಮಾನಿಗಳ ಜೊತೆ ರವಿ ಗಾಣಿಗ ಅವ್ರ ಮನೆ ಮುಂದೆ ಅಂತೂ ಕೂತ್ಕೋತೀವಿ. ಅದನ್ನು ಅವರು ಫೇಸ್ ಮಾಡಲೇಬೇಕು. ಏನಂದರೆ, ನಿನ್ನೆನೂ ಕೇಳಿದ್ದೀನಿ, ಇವತ್ತೂ ಕೇಳ್ತಾ ಇದ್ದೀನಿ. ಕಿಚ್ಚ ಸುದೀಪ್ ಅವರು 2004ರಿಂದ 2025ರವರೆಗೆ ಈ ಅವಧಿಯಲ್ಲಿ ಯಾವ ರಾಜ್ಯದ ಯಾವ ಭಾಷೆಯ ಅವಾರ್ಡ್ಗಳನ್ನು ತೊಗೊಂಡಿದ್ದಾರೆ ಅವರು ಸಾಬೀತುಪಡಿಸ್ಬೇಕು. ಯಾವ ಹಿಂದಿ ಅವಾರ್ಡ್ ತೊಗೊಂಡಿದ್ದಾರೆ, ಬೇರೆ ಯಾವ ಭಾಷೆಯ ಅವಾರ್ಡ್ಗಳನ್ನ ಸ್ವೀಕರಿಸಿದ್ದಾರೆ. ಆಯಿತು, ಅವಾರ್ಡ್ನ ರಿಜೆಕ್ಟ್ ಮಾಡಿಬಿಟ್ರಿ ಅಂತ ಹೇಳಿದ್ರಲ್ಲ. ರವಿ ಗಾಣಿಗ, ನಿಮಗೆ ಕನ್ನಡ ಓದಕ್ಕೆ ಬರಲ್ವಾ? ಇಂಗ್ಲೀಷ್ ಓದಕ್ಕೆ ಬರಲ್ವಾ? ಟ್ವೀಟ್ ಖಾತೆಗಳನ್ನು ನೋಡೋಕ್ಕೆ ಬರಲ್ವಾ? ಅವರೆಷ್ಟು ವಿನಮ್ರತೆಯಿಂದ ನಿರಾಕರಣೆ ಮಾಡಿದ್ದಾರೆ, ಜೂರಿಗಳಿಗೆ ಗೌರವ ಕೊಟ್ಟಿದ್ದಾರೆ. ಪ್ರಶಸ್ತಿ ಸ್ವೀಕಾರ ಮಾಡಿಬಿಟ್ಟು ಅದನ್ನು ತೊಗೊಳಕ್ಕೆ ಕಾರ್ಯಕ್ರಮಕ್ಕೆ ಬರದೆ ಹೋದ್ರೆ ಅದು ಅವಮಾನ ಅಂತ ಹೇಳ್ಬೋದು. ನಾನು ತಗೊಳ್ಳೋದಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ. ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ. ಇದು ರವಿ ಗಾಣಿಗ ಅವ್ರು ಕೇಳಿಸ್ಕೋಬೇಕು, ಅವ್ರು ಉತ್ತರ ಕೊಡಲೇಬೇಕು. ಇದು ಸುಮ್ಮನೆ ಇದೇನೋ ಗಿಂಡಿ ಮಾಡಿ ಅಪಭ್ರಂಶ ಆಟ ಆಡ್ಬಿಟ್ಟು ಬಿಟ್ಟೋಗಂಥದ್ದಲ್ಲ. ಕೆಲವ್ರ ಬಗ್ಗೆ ಮಾತನಾಡಿದಾಗ ಅದಕ್ಕೊಂದಷ್ಟು ಸೂಕ್ಷ್ಮತೆ ಇರುತ್ತೆ. ಈಗ ನಿಮಗೆ ಮುಸ್ಸಂಜೆ ಮಾತು ಸಂದರ್ಭದಲ್ಲಿ ಅವಾರ್ಡ್ ಬಂದಿದೆ ಅಂತ ಹಿಂದಿನ ದಿನ ಫೋನ್ ಹೋಗುತ್ತೆ, ಲೆಟ್ರ್ ಹೋಗುತ್ತೆ, ಸ್ವೀಟು ತೊಗೊಂಡೋಗ್ತಾರೆ ಒಬ್ಬರು. ಮರುದಿನ ನೋಡಿದ್ರೆ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ. ಬೇರೆಯವ್ರಿಗೆ ಅವಾರ್ಡ್ ಹೋಗೋದು ತಪ್ಪಲ್ಲ. ಯಾಕೆ ಈ ರಾಜಕೀಯ ಲಾಬಿಗಳೇನು? ಇದಾದ ನಂತರ ಜಸ್ಟ್ ಮಾತಲ್ಲಿ ಏನಾಯಿತು, 2 ಸಲ ಅವ್ರಿಗೆ ಆ ಥರದ ಅವಮಾನ ಆಗುತ್ತೆ. ಅವಾರ್ಡ್ ಕೊಡ್ತೀವಿ ಅಂಥೇಳಿ. ಇದು ಸರ್ಕಾರ ಮಾಡಿದ ಅವಮಾನವ, ಅಥವಾ ಅವರ ಲಾಬಿಯ, ಅವರ ಮಾಫಿಯಾವ, ಅಥವಾ ಅವ್ರದ್ದೊಂದು ಕುತಂತ್ರವ, ಅಥವಾ ಕಿಚ್ಚ ಸುದೀಪ ಅಂತ ಒಬ್ಬ ನಟರ ಸ್ವಾಭಿಮಾನಕ್ಕೆ ತಂದ ಧಕ್ಕೆಯ? ಅವರ ಆತ್ಮಾಭಿಮಾನಿ ಕಿಚ್ಚ ಸುದೀಪ ಒಬ್ಬರು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಹೇಳ್ತಾರೆ, ಇನ್ಮೇಲೆ ನಾನು ಯಾವ ಅವಾರ್ಡ್ಗಳು ತೊಗೊಳ್ಳೋದಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಇದಾದಮೇಲೆ 2002ರಲ್ಲಿ ಒಂದು ರಾಜ್ಯೋತ್ಸವ ಅವಾರ್ಡ್ ಬಂದಿರ್ತದೆ. ಅದಕ್ಕೊಂದು ಸೈಟ್ ಕೊಡೋದು ಅಂತ ಇವರೇ ಬೈಲ ಮಾಡ್ಕೊಂಡಿದ್ದಾರೆ, ನಿಗದಿ ಮಾಡ್ಕೊಂಡಿದ್ದಾರೆ. 14 ವರ್ಷಗಳ ಕಾಲ ಕಿಚ್ಚ ಸುದೀಪ ಥರದ ಒಬ್ಬ ಆತ್ಮಾಭಿಮಾನಿ, ಒಬ್ಬ ಸ್ವಾಭಿಮಾನಿಗೆ ಮುಖ್ಯಮಂತ್ರಿಗಳೆಲ್ಲ ಬದಲಾದಾಗ ಒಬ್ಬೊಬ್ರು ಹೋಗ್ತಾರೆ, ನಾವು ಸೈಟ್ ಕೊಡಿಸ್ತೀವಿ, ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ ಅಂತಾರೆ, ಅರ್ಜಿ ಹಿಡ್ಕೊಂಡು ಓಡಾಡ್ತಾರೆ. ಕೊನೆಗೆ ಅಷ್ಟು ವರ್ಷಗಳ ಕಾಲ ಓಡಾಡಿದ ಮೇಲೆ
ಕಿಚ್ಚ ಅವರು ಅದನ್ನು ಹರಿದು ಬಿಸಾಕಿ ಇನ್ನು ಮುಂದಕ್ಕೆ ನನಗೆ ನಾನು ಆತ್ಮಾಭಿಮಾನಿ, ಇವ್ರು ಯಾವುದೋ ಒಂದು ಸೈಟ್ ಕೊಡೋದಕ್ಕೆ ನಾನು ಈಗ ಓಡಾಡೋಕ್ಕಾಗಲ್ಲ, ನಾನು ಇದನ್ನು ಒಪ್ಪಲ್ಲ, ನನ್ನ ಆತ್ಮ ಒಪ್ಪಲ್ಲ ಅಂತ ಹರಿದು ಬಿಸಾಕಿ ಬರ್ತಾರೆ ಪೇಪರ್ಸ್ಗಳನ್ನು. ಇದು ಗೊತ್ತಾ ನಿಮಗೆ? ಇದು ರವಿ ಗಣಿಗ ಗೊತ್ತಾ ನಿಮಗೆ? ಬೆಳಗ್ಗೆ ತಾರಾ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಕೋಟೆ ಅಂತ ಅವ್ರದ್ದೊಂದು ಸಿನಿಮಾ, ಅವ್ರ ಮನೆಗೆ ಆವಾಗ ಅಧ್ಯಕ್ಷರಾಗಿದ್ದವ್ರ ಹೆಸರು ಬೇಡ, ಸ್ವೀಟ್ ತೊಗೊಂಡೋಗಿ ಶಾಲ್ ಹಾಕಿ ಸನ್ಮಾನ ಮಾಡಿ ತಾರಾ ಅವರಿಗೆ ನಿಮಗೆ ನಾಳೆ ಪ್ರಶಸ್ತಿ ಬಂದಿದೆ ಅಂತ ಹೇಳ್ತಾರೆ. ಆದರೆ ಮರುದಿನ ಬೇರೆಯವ್ರಿಗೆ ಬೇರೆ ನಟಿಗೆ ಸಿನಿಮಾ ಬಂದಿರುತ್ತೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುತ್ತೆ. ಮುನ್ನುಡಿ ಅಂತ ಒಂದು ಸಿನಿಮಾ. ಈ ಥರ ಎಷ್ಟು ಜನ ಕಲಾವಿದರಿಗಾಗಿಲ್ಲ, ನಾಟ್ ಓನ್ಲಿ ಬಾದ್ಶಾ, ನನ್ನ ಅಣ್ಣ, ನನ್ನ ಅಣ್ಣನ ಪರವಾಗಿ ನಾನು ಮಾತಾಡ್ತೀನಿ, ಎಷ್ಟು ಜನರದ ಲಾಬಿ ನಡೆದಿಲ್ಲ ರೀ. ನಿಮ್ಮ ಯೋಗ್ಯತೆಗೆ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಸೈಟ್ ಕೊಡೋಕ್ಕಾಗಲಿಲ್ಲ, 14 ವರ್ಷ ಅಲಗಿಸ್ಬಿಟ್ಟು ಕೊನೆಗೆ ಅವ್ರ ಪೇಪರ್ ಬಿಸಾಕಿ ನಾನು ಎಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡಿರೋನು, ಸ್ವಾಭಿಮಾನದಿಂದ ಬದುಕಿರೋನು, ತನ್ನ ಗತ್ತು, ತನ್ನ ಅಹಂಕಾರ, ತನ್ನ ಆತ್ಮಗೌರವದಿಂದ ಬದುಕಿರೋನು, ಇವ್ರ ಮುಂದೆ ಕೈ ಚಾಚಬಾರ್ದು ಅಂತ ಬಿಟ್ಟೋದ್ರು. ಉದಯ್ ಶಂಕರಿಗೆ ಕೊಟ್ಟಿದ್ದೀರೇನ್ರಿ? ಅವ್ರ ಮಗ ಇನ್ನೂ ಓಡಾಡ್ತಾ ಇದ್ದಾರೆ. ಸಂಚಾರಿ ವಿಜಯ್ ನನ್ನ ಗೆಳೆಯ, ನಾನೇ ಓಡಾಡ್ತೀನಿ, ಕಣ್ಣು ಸಾಕ್ಷಿ, ಪ್ರಾಣ ಬಿಟ್ಟಿದ್ದಾನೆ ಇವತ್ತು, ಅವನಿಗೆ ನ್ಯಾಷನಲ್ ಅವಾರ್ಡ್ ಅವ್ರಿಗೆ ಕೊಟ್ಟಿದ್ದೀರೇನ್ರಿ? ಎಷ್ಟು ಜನ ರೀ? 150ರಿಂದ 200 ಜನರ ಮೇಲೆ ಪಟ್ಟಿ ಇದೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದವರಿಗೆ ನೀವು ಕೊಡಬೇಕಾದ ಸವಲತ್ತುಗಳನ್ನು ನಿಮ್ಮ ಸರ್ಕಾರ ಇದ್ದಾಗಲೂ ಕೊಟ್ಟಿಲ್ಲ, ಯಾವನ್ ಸರ್ಕಾರ ಇದ್ದಾಗಲೂ ಕೊಟ್ಟಿಲ್ಲ. ಅವರೆಲ್ಲರೂ ರವಿ ಗಣಿಗ ಅವರ ಮನೆಯ ಮುಂದೆ ಕುಳಿತುಕೋತಾ ಇದ್ದಾರೆ. ನಾನು ಕೂರಿಸ್ತೀನಿ ಇವರೆಲ್ಲರಿಗೂ ನ್ಯಾಯನ ರವಿ ಗಣಿಗ ಕೊಡಬೇಕು, ಪ್ರಶಸ್ತಿಗೆ ಒಂದು ಅರ್ಹತೆ ಬರಬೇಕು. ಮತ್ತು ಕಿಚ್ಚ ಸುದೀಪ್ ಅವರು ಈ 20 ವರ್ಷಗಳಲ್ಲಿ ಯಾವ ಅವಾರ್ಡ್ ತೊಗೊಂಡಿದ್ದಾರೆ ಸಾಬೀತು ಮಾಡಬೇಕು. ಟ್ವೀಟ್ ಬಗ್ಗೆ ನೀವು ಮಾತಾಡ್ತೀರಾ, ಗೌರವ ಅಲ್ವಾ ಅದು? ನಿಮಗೆ ಟ್ವೀಟ್ ಕನ್ನಡ ಓದಕ್ಕೆ ಬರಲ್ವಾ? ಇಂಗ್ಲೀಷ್ ಓದಕ್ಕೆ ಬರಲ್ವಾ? ಯಾರಿಗಾರು ಹೇಳ್ರಿ, ನಾವು ಒಂದು ಸ್ವಲ್ಪ 40 ರೂಪಾಯಿ ಸಂಬಳ ಕೊಟ್ಟು ಇಟ್ಕೊಳ್ಳಿ, ಯಾರು ಓದ್ಬಿಟ್ಟು ಹೇಳ್ಕೊಡ್ತಾರೆ, ನಿಮಗೊಂದು ಕನಿಷ್ಠ ಜ್ಞಾನ ಮೂಡಿಸ್ತಾರೆ. ಎಷ್ಟು ನಯವಾಗಿ ಹೇಳಿದ್ದಾರೆ. ನಿರಾಕರಣೆ ಅಲ್ಲ ಅದು, ತಿರಸ್ಕಾರ ಮಾಡಿದ್ದಲ್ಲ. ನನಗೆ ಬೇಡ, ನನ್ನ ಆತ್ಮಾಭಿಮಾನಕ್ಕೆ ಬೇಡ. ಇನ್ನೂ ಉಳಿದಂಥ ಬೇರೆ ಬೇರೆ ಕಲಾವಿದರುಗಳಿದ್ದಾರೆ, ಅವರಿಗೆ ಗೌರವ ಕೊಡಿ, ಇನ್ನಷ್ಟು ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿದ್ರು. ಅದನ್ನೂ ನೆಟ್ಟು ಓದಕ್ಕೆ ಬರೋದಿಲ್ಲ. ಬುರ್ಜ್ ಖಲೀಫ್ ಆದಮೇಲೆ ಕನ್ನಡ ಬಾವುಟ ಆರಿಸ್ತವ್ರು ನಿಮ್ಮ ಹತ್ರ ಕಲಿಬೇಕಾಗಿಲ್ಲ ಕನ್ನಡದ ತನನ. ಮೊದಲನೇ ಸಲ ಶಾಸಕರಾಗಿದ್ದೀರಾ. ನನಗೆ ಕೋಪ ಬರ್ತಾ ಇರೋದು ಯಾಕೆಂದರೆ ನನ್ನ ಹತ್ರ ಅವ್ರು ಖಾಸಗಿಯಾಗಿ ನೆನ್ನೆ ಮಾತಾಡಿದ್ರು. ನನ್ನ ಗೆಳೆಯ ಅವರು ನೆನ್ನೆ ಅವ್ರಿಗೆ ಅಷ್ಟು ಬಿಡಿಸಿ ಹೇಳಿದ್ದೀನಿ, ನಿಮಗೆ ಮಾಹಿತಿ ತಪ್ಪು ಮಾಹಿತಿ ಇದೆ, ಅದಾದ ಮೇಲೂ ಕೂಡ ಉದ್ದಟತನದಿಂದ ಮಾತಾಡ್ತಾ ಇದ್ದೀರಾ ಅಂದರೆ ನಾವು ಪಾಠ ಕಲಿಸ್ಲೇಬೇಕಲ್ವಾ? DK ಶಿವಕುಮಾರ್ ಅವರು ಈಸ್ ಎ ಸೀನಿಯರ್ ಪೊಲಿಟಿಷಿಯನ್. ಅವರೊಂದಷ್ಟು ಕೋಟಿ ಬಜೆಟ್ ಕೊಟ್ಟಿರ್ತಾರೆ, ಚಿತ್ರರಂಗದ ಅಪಸವ್ಯಗಳು ನೋಡಿರ್ತಾರೆ, ಅವ್ರಿಗೊಂದಷ್ಟು ಮನಸ್ಸಿಗೆ ನೋವಾಗಿರುತ್ತೆ. ಅವ್ರು ಹೇಳ್ತಾರೆ, ಅವರಿಗೆ ಟೀಕೆ ನಾವು ಮಾಡಿದ್ರು ಸ್ವೀಕರಿಸ್ತಾರೆ. ನೀನು ಯಾರಪ್ಪ? ರೆಬಲ್ ಸ್ಟಾರ್ ಅಂಬರೀಷ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಈಗ ಆಟ ಆಡುವ ನೀವೇನು ದುಡ್ಡು ಕೊಟ್ಟಿಟ್ಟಿರೋ ಥರ ಮಾತಾಡ್ತಾ ಇದ್ದೀರಾ. CCL ಬಗ್ಗೆ ಹೋಗ್ರಿ, ಕಲಾಭವನಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳ್ರಿ, ನೈಸ್ ಅವ್ರನ್ನ ಕೇಳ್ರಿ, ಏನೆಲ್ಲ ಸೇವೆ ಆಗಿದೆ ಕೇಳ್ರಿ, ಎಷ್ಟು ಜನ ಟಿಕೆಟ್ ಕೊಟ್ಟು ನೋಡ್ತಾರೆ ಕೇಳ್ರಿ, ಎಷ್ಟು ಕನ್ನಡ ಬಾವುಟ ಆರುತ್ತೆ ಕೇಳ್ರಿ. ನಿಮಗೆ ಆ ಥರದ್ದೊಂದು ಕಾರ್ಯಕ್ರಮ ಮಾಡೋ ಯೋಗ್ಯತೆ ಇದ್ದರೆ ಒಂದು ಕ್ರಿಕೆಟ್ ಆಡಿಸ್ರಿ, ಅಲ್ಲೂ ಬಂದು ಆಡ್ತೀವಿ. ಎಲ್ಲ ಮನರಂಜನೆ ಬೇಕು, ಕ್ರೀಡೆ ಬೇಕು, ಸಾಹಿತ್ಯ ಬೇಕು, ರಂಗಭೂಮಿ ಬೇಕು. ಇವೆಲ್ಲ ಇದ್ದರೆ ರಾಜಕಾರಣ, ನಿಮ್ಮ ವಿಧಾನಸೌಧ, ನಿಮ್ಮ ಆಡಳಿತ ಈಡಿಯಟಿಕ್ ಥರ ಮಾತಾಡಬಾರ್ದು. ನನಗೆ ಕೋಪ ಬರ್ತಾ ಇರೋದು, ನೆನ್ನೆ ಅಷ್ಟು ಪ್ರೀತಿಯಿಂದ ಮಾತಾಡಿದ್ದೀನಿ, ಅದಾದಮೇಲೆ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀರಾ ನೀವು. ನಿಮಗೆ ಈಗ 3 ಸವಾಲುಗಳು ನೆನ್ನೆ ಕೊಟ್ಟಿದ್ದೀವಿ, ಇದನ್ನು ಬಿಡೋ ಮಾತೇ ಇಲ್ಲ. ಅಭಿಮಾನಿಗಳು ಕೇಳಿದ್ರೆ ಬೇರೆ ಭಾಷೆಯಲ್ಲಿ ಕೇಳ್ತಾರೆ ಅಂತ ಅವರೆಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಿಮಗೆ ಅವರ ಭಾಷೆ, ಅವರ ವರ್ತನೆ ಬೇಸರ ಆಗ್ಬಿಡಬಾರ್ದು ಅಂತ, ನಿಮ್ಮ ವರ್ತನೆಗೆ ನಾವು ಬರಬಾರ್ದು ಅಂತ ಒಂದು ಮೆಚ್ಯೂರಿಟಿಯಿಂದ, ಒಂದು ಪ್ರಬುದ್ಧತೆಯಿಂದ ಮಾತಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅವ್ರು ಕೇಳೋಕ್ಕೆ ಶುರುವಾದರೆ ಕೆಡ್ದಾಗ ಕೇಳ್ತಾರೆ, ನಿಮ್ಮ ಮನೆಗೆ ಬಂದು ಕೇಳ್ತಾರೆ. ನೀವು ತಪ್ಪು ಮಾತಾಡಿದ್ರಿ. DK ಶಿವಕುಮಾರ್ ಹಿರಿಯರು, ಅವ್ರು ಮಾತಾಡ್ತಾರೆ. ಅಟ್ಲೀಸ್ಟ್ ನಿಮ್ಗೊಂದು ಪ್ರಬುದ್ಧತೆ ಬೇಕಾಗಿತ್ತು, ಒಂದು ಮೆಚ್ಯೂರಿಟಿ ಬೇಕಾಗಿತ್ತು, ಒಂದು ಯೋಚನೆ, ಒಂದು ತಿಳುವಳಿಕೆ, ಒಂದು ಮಾಹಿತಿ ತೊಗೊಳೋದು ಬೇಕಾಗಿತ್ತು. ಫಸ್ಟ್ ಟೈಮ್ MLA ನೀವು ಈಗಲೇ ಹಿಂಗೆ ಆಗ್ಬಿಟ್ರೆ ನೀವೇನಾರು ಮುಂದೆ, ನಾವೆಲ್ಲ ನೀವು ಮಂತ್ರಿ ಆಗಲಿ ಅಂತ ಆಸೆ ಇಟ್ಕೊಂಡಿದ್ದವರು, 20 ವರ್ಷದ ಗೆಳೆಯರು, ನೀವೇನಾರು ಮಂತ್ರಿ ಆಗ್ಬಿಟ್ರೆ ಏನಾಗೋಗ್ಬಿಡ್ತೀರಾ ನೀವು? ಹಿಟ್ಲರ್ನ ಇನ್ನೊಂದು ಅವತಾರ ಅಲ್ಲ, ನೀವು ಬೇರೆ ಆಗೋಗ್ಬಿಡ್ತೀರಾ, ಫ್ಯೂಡಲ್ ಆಗೋಗ್ಬಿಡ್ತೀರಾ ಗಣಗ ರವಿ ಅವರೇ. ನೀವು ಇವರೇ ಫ್ಯೂಡಲ್. ಬೆಂಗಳೂರಿನದಲ್ಲಿರುವ ಸಿನಿಮಾದವ್ರ ಮನೆಗೆ ನಲ್ಲಿ ನೀರು ನಿಲ್ಲಿಸ್ಬೇಕಂತ ನಿಮ್ಮ ಅಪ್ಪಂದೇನ್ರಿ ಕಾವೇರಿ? ನಿಮ್ಮ ಅಪ್ಪಂದ ಮೇಕೆದಾಟು? ಯಾರಪ್ಪನ ಮನೆ ಆಸ್ತಿ ಇದು ಕರ್ನಾಟಕ? ನೀವೊಂದು ಪಾದಯಾತ್ರೆ ಮಾಡ್ತೀರಾ, ಅದಕ್ಕೆ ನಾನು ಬಂದಿದ್ದೆ ರೀ. ಅದು ನನ್ನ ಗೌರವ. ನೀವು ಮಾಡೋ ಯೋಜನೆ ಸರಿ ಇದೆ ಅಂತ ಅನ್ಸರ್ ನಾನು ಬರ್ತೀನಿ, ನನ್ನಂಥವ್ರು ಬರ್ತಾರೆ. ಅದು ನೀವು ಕರೀಲೇಬೇಕಾಗಿಲ್ಲ. ನೀವು ಸೋನಿಯಾ ಗಾಂಧಿ ಅವ್ರ ಫೋಟೋ ಹಾಕಿದ್ರು ಬರ್ತೀವಿ, ರಾಹುಲ್ ಗಾಂಧಿದು ಹಾಕಿದ್ರು ಬರ್ತೀವಿ, ಸುರ್ಜೇವಾಲಾದ ಹಾಕಿದ್ರು ಬರ್ತೀವಿ, ಗಣಗ ರವಿ ನಿಮ್ಮ ಫೋಟೋ ಹಾಕಿದ್ರು ಬರ್ತೀವಿ, ಅದರಲ್ಲಿ ಒಳ್ಳೆತನ ಇದ್ದರೆ. ಅದನ್ನು ಬಿಟ್ಬಿಟ್ಟು ನಲ್ಲಿ ನೀರು ನಿಲ್ಲಿಸ್ಬಿಡ್ಬೇಕಂದ್ರೆ, ಇವತ್ತು ಅಂಬರೀಷ್ ಇದ್ದಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಇದ್ದಿದ್ರೆ, ಶಂಕರ್ ನಾಗ್ ಅವ್ರು ಇದ್ದಿದ್ರೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ದಿದ್ರೆ, ಧ್ವನಿ ಎತ್ತುವ ಒಂದು ವಾಯ್ಸ್ ಇದ್ದಿದ್ರೆ ಮಾತಾಡ್ಬಿಡ್ತಾ ಇದ್ರೆ ಹಿಂಗೆ ಕನ್ನಡ ಸಿನಿಮಾದವ್ರ ಮನೆಗೆ ನೀರು ನಿಲ್ಲಿಸ್ಬಿಡ್ತೀರಿ ಅಂತ. ಮಂಡ್ಯ ಜನರಿಗೆ ಕಾವೇರಿ ನೀರು ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ಕಾವೇರಿ ಕುಟುಂಬ ಸಮಿತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಚ್ಚುಕಟ್ಟು ಪ್ರದೇಶಗಳೇನಾಗಿದೆ, ಏನೇನು ಲಾಬಿಗಳಾಗಿದೆ ಕಾವೇರಿ ವಿಚಾರದಲ್ಲಿ, ರಾತ್ರಿ ನೀರು ಹೆಂಗೆ ಹರಿಸ್ತೀನಿ. ಒಂದು ಪಕ್ಷದಲ್ಲಿದ್ದೀರಾ, ಒಂದು ಪೊಲಿಟಿಕಲ್ ಅಜೆಂಡಾ ಕೆಳಗಡೆ ಇದ್ದೀರಾ, ಯೋಚನೆಯಿಂದ ಮಾತಾಡಬೇಕು.
ನಲ್ಲಿ ನೀರು ನಿಲ್ಲಿಸ್ಬಿಡ್ತೀರಾ ಅಂದರೆ ಸಿನಿಮಾದವ್ರ ಪಾಪ ಬಾಯಿ ಸತ್ತಿದೆ, ಹೆದರಿಕೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಆಡಳಿತಾರೂಢ ಪಕ್ಷಗಳ ಬಗ್ಗೆ ಹೆದರಿಕೆ ಇದೆ. ನಮಗೆ ಯಾವ ಹೆದರಿಕೆ ಇಲ್ಲ. ವಿ ಆರ್ ಟ್ರೂಲಿ ಕನ್ನಡಿಗಾಸ್. ನಾನು ಅಪ್ಪಟ ಕನ್ನಡಿಗ. ಕನ್ನಡದ ವಿಷಯಕ್ಕೆ ಬಂದರೆ ರವಿ ಗಣಿಗ ಅವ್ರಿಗೂ ಮಾತಾಡೋದೆ, ಡಿ ಕೆ ಶಿವಕುಮಾರ್ ಅವರಿಗೆ ನಿನ್ನೆ ತುಂಬ ಪ್ರೀತಿಯಿಂದ ಹೇಳಿದ್ದೀವಿ, ತಪ್ಪು ಮಾಹಿತಿ ಹೋಗಿದೆ. ಇವತ್ತು ಸಾಧು ಕೋಕಿಲನೇ ಒಪ್ಕೋತಾ ಇದ್ದಾರಲ್ರಿ, ಇದೇನು ಹೊಸದ? ಈ 3 ವಿಷಯಗಳಿಗೆ ರವಿ ಗಣಿಗ ಅವರು ಶಾಸಕರು, ಮಾನ್ಯ ಶಾಸಕರು, ಮೊದಲ ಬಾರಿ ಗೆದ್ದಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿಮಾನಿಗಳಿಗೆ ಕ್ಷಮೆ ಕೇಳಬೇಕು, ಕಿಚ್ಚ ಸುದೀಪ್ ಅವ್ರಿಗೆ ಕ್ಷಮೆ ಕೇಳಬೇಕು, CCL ಆಟಗಾರರ ಕ್ಷಮೆ ಕೇಳಬೇಕು, ಚಿತ್ರರಂಗದವ್ರಿಗೆ ಕ್ಷಮೆ ಕೇಳಬೇಕು. ಬೆಂಗಳೂರಿನಲ್ಲಿ ನೀರೆಲ್ಲ ಕಟ್ ಮಾಡ್ತೀನಿ ಅಂತ ಹಿಟ್ಲರ್ ಥರ ಆಡಿದಿರಲ್ಲ, ನಿಮ್ದೆಲ್ಲ ಆಸ್ತಿ ಇದು. ನಮ್ಮಪ್ಪನ ಮನೆಯೋ ಆಸ್ತಿನೂ ಅಲ್ಲ ಇದು, ನಿಮ್ಮಪ್ಪನ ಮನೆಯೋ ಆಸ್ತಿ ಅಲ್ಲ ಇದು. ಕರ್ನಾಟಕದ ಒಂದು ಅಸ್ಮಿತೆ. ಕರ್ನಾಟಕದ ಶಾಸಕರು ರೇವಂತ್ ರೆಡ್ಡಿ ಹೆಸರು ತೊಗೊಂಡು ಗೂಂಡಾಗಿರಿ ಮಾಡ್ತೀರಾ ನೀವು? ಆರ್ ಯು ರೌಡಿ? ಗುಂಡಾನ ನೀವು? ನೆನ್ನೆ ನಿಮಗೆ ಅಷ್ಟು ಪ್ರೀತಿಯಿಂದ ಹೇಳಿದ ಮೇಲೂ ಹಂಗೆ ಮಾತಾಡ್ತಿರಲ್ಲ. ಯಾರನ್ನು ಮೆಚ್ಚಕ್ಕೆ ಹೋಗಿ ಏನೇನೋ ಎಡವಟ್ ಮಾಡ್ಕೋಬೇಡಿ. ಕಿಚ್ಚ ಸುದೀಪ್ ಅವ್ರು ಒಬ್ಬರು ವಿಷಯಕ್ಕೆ ನಾನು ಮಾತಾಡ್ತಾ ಇಲ್ಲ, ಎಲ್ಲರ ವಿಷಯಕ್ಕೆ ಮಾತಾಡ್ತಾ ಇದ್ದೀನಿ. ನೀವು ಬೆಂಗಳೂರಲ್ಲಿರೋ ಸಿನಿಮಾದವ್ರ ಮನೆಗೆ ಕಟ್ ಮಾಡಿಬಿಡ್ಬೇಕಾ ಅಂತಂದರೆ ಅರ್ಥ ಏನು? ಇನ್ನು ಇದನ್ನು ಹೊರತುಪಡಿಸಿ ಶಿವಕುಮಾರ್ ಅವ್ರ ಮನೆಗೆ ಕಟ್ ಮಾಡಿ ಫಸ್ಟ್ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಎಕ್ಸಿಬ್ಯೂಟರ್ ಆಗಿದ್ರು ಒಂದು ಕಾಲದಲ್ಲಿ. ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ. ನಿಮ್ಮ DCM ಬಂದ್ಬಿಟ್ಟು ಇನಾಗ್ರೇಷನ್ ಮಾಡಿದ್ದು CCLನ, ಕನ್ನಡ ಬಾವುಟ ಆರಿಸಿದ್ದು. ಇಡೀ CCL ಸಂಸ್ಥೆ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಾಗಿಲು ನಿಂತಿತ್ತು, ಡಿ ಕೆ ಶಿವಕುಮಾರ್ ಸಾಹೇಬರು ಬರಬೇಕು ಅಂತ. ಅದು ಅವ್ರಿಗೆ ಕೊಟ್ಟಿದ್ದ ಗೌರವ ಅಲ್ವಾ? ಡಿ ಕೆ ಶಿವಕುಮಾರ್ ಅವರೇ ಗೌರವ ಕೊಟ್ಟಿದ್ದಾರೆ. ನಿಮಗೆ ಅಷ್ಟು ಪರಿಜ್ಞಾನ ಬೇಡವಾ? ಈಗ ಹೇಳ್ತಾ ಇದ್ದೀನಿ, ರಾಜ್ಯೋತ್ಸವ ಪ್ರಶಸ್ತಿ ಯಾರ್ಯಾರಿಗೆ ಇಷ್ಟು ವರ್ಷದಲ್ಲಿ ಅನೌನ್ಸ್ ಆಗಿದೆ ಅವರೆಲ್ಲರದು ಸಮಿತಿ ಸಭೆ ಕರಿತೀವಿ. ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ ಅವರೆಲ್ಲ ಕರಿತೀವಿ. ಸಂಚಾರಿ ವಿಜಯ್ ಅವರ ಆತ್ಮ ಬಂದು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನಾನೇ ಹೇಳ್ತಾ ಇದ್ದೀನಿ ಅವ್ರ ಗೆಳೆಯನಾಗಿ. ನೀವು ಎಂತೆಂಥ ಸೀನಿಯರ್ ನಟರಿಗೆ ಏನೇನು ಮಾಡಿದ್ದೀರಾ. ಇನ್ನೂ ಒಂದು ಸಲ ಹೇಳ್ತೀನಿ, ಕಿಚ್ಚ ಸುದೀಪ ಅಂತ ಕಿಚ್ಚ ಸುದೀಪ್ ಅವರು 12-14 ವರ್ಷಗಳ ಕಾಲ ಅವ್ರಿಗೆ ಅರ್ಜಿ ಹಿಡ್ದು ಅಲ್ದಾಡಿಸ್ತೀರ. ಅವರು ಅಯ್ಯೋ ಬೇಡ ಬಿಡಪ್ಪ, ನನಗೆ ಸೈಟು ಬೇಡ, ಏನು ಬೇಡ. ಆ ಮನುಷ್ಯ ತನ್ನ ಆಸ್ತಿನೇ ತಾನು ಕೇಳಲ್ಲ, ಹರಿದಾಕಿ ಬಿಸಾಕೆ ಇದ್ರ ಬಗ್ಗೆ ಯಾರು ಪ್ರಸ್ತಾಪ ಮಾಡಬೇಡಿ ಅನ್ನೋ ಮಟ್ಟಿಗೆ ರೇಜ್ಗೆ ಹುಟ್ಟಿಸ್ತೀರಾ. ಹಿಂದಿನ ದಿನ ರಾತ್ರಿಗಳು ಫೋನ್ ಮಾಡಿ ಅವಾರ್ಡ್ ಅಂತ ಹೇಳ್ತೀರಾ. ತಾರಾ ಅವ್ರಿಗಿರ್ಬೋದು, ಇವ್ರಿಗಿರ್ಬೋದು, ಎಷ್ಟು ಜನರಿಗಾಗಿದೆ ಈ ಥರ ನಾಳೆ ಅವಾರ್ಡ್ ಅಂತ ಹೇಳೋದು. ಯಾಕೆ ನಿಮ್ಮ ಅವಾರ್ಡ್ ಕಮಿಟಿಗಳ ಮೇಲೆಲ್ಲ ಕೋರ್ಟ್ಗೆ ಹೋಗ್ತಾರೆ? ನಿಮ್ಮ ಯೋಗ್ಯತೆಗೆ ಸಬ್ಸಿಡಿ ಕೋರ್ಟ್ಗೆ ಹೋಗಿದ್ದಾರೆ, ಅದು ಮುಗ್ದಿದೆ, ಈಗ ಸಬ್ಸಿಡಿ ಕೊಡಿ. ನಟ್ಟು ಬೋಲ್ಟು ಫಸ್ಟ್ ನಿಮ್ಮದು ರಿಪೇರಿ ಆಗಬೇಕು. ಅದಾದ ಮೇಲೆ ಅವಾರ್ಡ್ಗಳು ಕೊಡಿ. 2024 ತನಕ ಒಂದು ಕಾರ್ಯಕ್ರಮ ಮಾಡಿ. ಯಾಕೆ ಬರಲ್ಲ ಕೇಳಿ? ಅವಾರ್ಡ್ ತಗೊಂಡು ಕಾರ್ಯಕ್ರಮಕ್ಕೆ ಬರದೆ ಹೋದರೆ ತಪ್ಪಾಗುತ್ತೆ. ಆದರೆ ನಾನು ಅವಾರ್ಡನ್ನು ಈ ಕಾರಣಕ್ಕೆ ತಗೊಳ್ತಾ ಇಲ್ಲ, ನನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ. ತನ್ನ ನೋವನ್ನು ಹೇಳ್ಕೊಡ್ರು ಒಬ್ಬ ಸೀನಿಯರ್ ಕಲಾವಿದರ ನೋವನ್ನು ಅಪಹಾಸ್ಯ ಮಾಡ್ತೀರಾ ತಿಳ್ಕೊಳ್ಳೋಕೆ ಯೋಗ್ಯತೆ ಇಲ್ದಲ್ಲ ನಿಮಗೆ. ಅಂದರೆ ನಿಮಗೊಂದು ಕಾಮನ್ ಸೆನ್ಸ್ ಇಲ್ಲ ಅಂದರೆ ನೀವು MLAನ ಗೂಂಡಾನ ಏನು ಅಂತ ಅರ್ಥ ಆಗ್ತಾ ಇಲ್ವಲ್ಲ. ಇನ್ನು ಇದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಸುದೀಪ್ ಅವ್ರ ಜೊತೆಗೂ ಒಂದಷ್ಟು ನಟರನ್ನ ಹೊರತುಪಡಿಸಿ ದರ್ಶನ್ ಅವರೇ ಮೇಲು ಕರೆದ ತಕ್ಷಣ ಅಟ್ಲೀಸ್ಟ್ ಕನ್ನಡ ರಾಜ್ಯೋತ್ಸವಕ್ಕಿರಬಹುದು ಒಂದಷ್ಟು ಕಾರ್ಯಕ್ರಮಕ್ಕೆ ಬರ್ತಾರೆ, ಸಪೋರ್ಟ್ನ ಕೊಡ್ತಾರೆ ಅಂತ ಹೇಳಿದ್ರು. ಈಗ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾರೆ ಅನ್ಸಿದ್ರೆ ಅದರಲ್ಲೇನು ತಪ್ಪಿಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಗಣಗ ರವಿ ಅವರಿಗೆ ದರ್ಶನ್ ಅವರು ಒಳ್ಳೆಯವರು ಅಂತ ಅನಿಸಿದ್ರೆ ಐ ರೆಸ್ಪೆಕ್ಟ್. ನಮ್ಮ ಸಿನಿಮಾದ ಒಬ್ಬ ಹೀರೋನ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ ಅವ್ರಿಗೆ ವಿರೋಧಾಭಾಸ ಇದೆ. ನಾನು ಅದನ್ನು ಸೆಕೆಂಡ್ ಮಾಡ್ತೀನಿ ಗಣಗ ರವಿ ಅವ್ರಿಗೆ. ಯಾಕೆಂದರೆ ರಶ್ಮಿಕಾ ಮಂದಣ್ಣ ಅವ್ರ ವರ್ತನೆ ನಾನು ನಿನ್ನೆ ಕೂಡ ಮಾತಾಡೋವಾಗ ಹೇಳಿದ್ದೀನಿ. ಎಲ್ಲಿ ಹೋಗ್ತಾರೆ ರೀ, ಕರ್ನಾಟಕದಿಂದ ಬೆಳೆದಿರೋರು. ಅವ್ರು ಶಿಲ್ಪಾ ಶೆಟ್ಟಿ ಇರ್ಬೋದು, ದೀಪಿಕಾ ಪಡ್ಕೋಣೆ ಇರ್ಬೋದು, ಐಶ್ವರ್ಯ ರೈ ಇರ್ಬೋದು. ಇಲ್ಲಿಂದ ಐಶ್ವರ್ಯ ಸಿನಿಮಾ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಡೈರೆಕ್ಷನಲ್ಲಿ ಮಾಡ್ಕೊಂಡು ಹೋಗಿದ್ದು ಉಪೇಂದ್ರ ಅವ್ರ ಜೊತೆ. ಯಾರೇ ಇರ್ಬೋದು ರೀ, ಕನ್ನಡವನ್ನು ಜ್ಞಾಪಿಸ್ಕೊಳ್ಳೇಬೇಕು. ಕನ್ನಡದ ಸ್ವಾಭಿಮಾನಕ್ಕೆ ಅಸ್ಮಿತೆ ಎದುರುಗಡೆ ಇವ್ರು ಯಾರೂ ದೊಡ್ಡವರಲ್ಲ. ಕನ್ನಡದ ಆಲದ ಮರದ ಕೆಳಗಡೆ ನಾವೆಲ್ಲರೂ ಚಿಕ್ಕವರು, ಅದ್ರ ಕೆಳಗಡೆ ನಾವು ಬದುಕ್ತಾ ಇರೋ. ಅವ್ರು ಯಾರೇ ಆಗಿರಲಿ, XYZ ಆವಾಕಾಡ, ನೀವು ಅದನ್ನು ಮಾತಾಡಿ. ನೀವು ಅದು ಉದಾಹರಣೆ ತಗೋತೀರ, ಯಾರೋ ಶಾಸಕರು ಹೋಗಿದ್ರಂತೆ ಅಂತ ನೀವು ಹೋಗಿಲ್ಲ. ಅದೇ ಥರ ಕನ್ನಡ ವಿರೋಧಿಗಳ ಬಗ್ಗೆ ಮಾತಾಡ್ತಾ ಒಬ್ಬ ನಟರನ್ನ ಹೊಗಳ್ತೀರಾ, ಸಂತೋಷ, ಖುಷಿ ಪಡ್ತೀವಿ. ನಿಮಗೆ ಸರಿ ಇದೆಯಾ, ಸಂತೋಷ. ಅದರ ಬಗ್ಗೆ ಯಾವುದೇ ನಮಗೆ ಭಿನ್ನಾಭಿಪ್ರಾಯ ಇಲ್ಲ, ನಾನು ಸಂತೋಷ ಪಡ್ತೀನಿ. ಆದರೆ ಬಾಕಿಯವರನ್ನೆಲ್ಲ ನೀವು ತೆಗಳೋದಿದೆಯಲ್ಲ, ಇಡೀ ಒಂದು ಕ್ರಿಕೆಟ್ ತಂಡನ, ಇಡೀ ಒಂದು ಜನಸಮುದಾಯ ಒಪ್ಕೊಂಡಿರ್ತಕ್ಕಂಥ ಹೀರೋಗಳನ್ನು ಹೆಸರು ತೆಗಳ್ರಿ, ಹೋಗ್ಲಿ ಇಂಥವ್ರಂತಲೇ ಟಾರ್ಗೆಟ್ ಮಾಡ್ಬಿಡೋಣ. ನಮಗೂ ನಿಮಗೂ ಸ್ಟಾರ್ಟೇ ಆಗಿಬಿಡ್ಲಿ ವಾದ, ನೋಡೇ ಬಿಡೋಣ. ನಿಮ್ಮ ಕ್ಷುಲ್ಲಕ ರಾಜಕಾರಣನ, ನಿಮ್ಮ ಬಾಯಿ ಬೇದಿನ, ನಮ್ಮ ಸರಿಯಾದ ಮಾಹಿತಿನ, ನಮ್ಮ ಕನ್ನಡ ತರಣ ನೋಡೇ ಬಿಡೋಣ. ನೀವು ಅದನ್ನೂ ಮಾಡಲ್ಲ, ಇದನ್ನೂ ಮಾಡಲ್ಲ. ಹೆಸರು ತೊಗೊಂಡು ಮಾತಾಡಿ. ಕಮಾನೈಸ್, ನಿಮಗೆ ಗಟ್ಸ್ ಇದ್ದರೆ, ನಿಮಗೆ ಚಾಲೆಂಜ್ ಇದ್ದರೆ ಟೇಕ್ ನೇಮ್ಸ್. CCL ಆಟಕ್ಕೆ ಗಣೇಶ್ ಹೋದರು, ಡಾರ್ಲಿಂಗ್ ಕೃಷ್ಣ ಹೋದರು, ಧನಂಜಯ ಹೋಗ್ತಾರೆ, ಕಿಚ್ಚ ಸುದೀಪ ಹೋಗ್ತಾರೆ, ಇಂತಿಂಥ ನಟರುಗಳೆಲ್ಲ ಹೋಗ್ತಾರೆ. ಅಂಬರೀಷ್ ಅವ್ರ ಬಗ್ಗೆನೂ ತಗೊಳ್ಳಿ. ಅಂಬರೀಷ್ ಎಷ್ಟು ವರ್ಷ ಬಂದಿದ್ದರು ಗ್ಯಾಲರಿಯಲ್ಲಿ ನೋಡಿ, ಎಷ್ಟು ವರ್ಷ ಅಂಬರೀಷ್ ಇದ್ದಾರೆ. ಅಂಬರೀಷ್ ಅವರು ಕಟ್ಟಿದ್ದು CCL ಇದು. ಅವರ ಮಾತಿಗೆ ಗೌರವ ಕೊಟ್ಟು ಸ್ಟಿಲ್ ಕಿಚ್ಚ ಸುದೀಪ್ ಅವರು ತನ್ನ 51ನೇ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಾರೆ.
ಅವ್ರ ಮೈಯಲ್ಲಿ ಮನಸ್ಸಿನಲ್ಲಿ ಎಷ್ಟು ಗಾಯ ಇದೆ ಗೊತ್ತಾ? ಕೇಳಿ, ಎಲ್ಲರನ್ನೂ ಗೊತ್ತಾಗುತ್ತೆ. ಯಾವುದನ್ನು ನಂದೋ ನಿಮ್ಮನೇನೋ ಆಸ್ತಿ ಥರ ಮಾತಾಡಬಾರ್ದು, ಹುಂಬತನದಿಂದ ಮಾತಾಡಬಾರ್ದು, ವಿವೇಚನೆ ಇಟ್ಕೋಬೇಕು. ಆಮೇಲೆ ಪರಿಣಾಮಗಳು ನಿಮಗೆ ಈ ಅಧಿವೇಶನ ಮುಗಿಲಿ, ಖಂಡಿತವಾಗಲೂ ನಾನು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಮನೆ ಮುಂದೆ ಬಂದು ಕೂತ್ಕೋತೀನಿ. ಅಷ್ಟೂ ಜನಕ್ಕೆ ನೀವು ಅವಾರ್ಡ್ ಕೊಡಿಸ್ಬೇಕು. ಅವಾರ್ಡ್ ಆದವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. CCL ಆಟಗಾರರ ಬಗ್ಗೆ ಮಾತಾಡಿದಕ್ಕೆ ಕ್ಷಮೆ ಕೇಳಬೇಕು. ಎಲ್ಲರೂ ಬರ್ತಾರೆ ನಿಮ್ಮ ಮನೆ ಮುಂದೆ. ಇದನ್ನು ಬಿಡುವ ಮಾತೇ ಇಲ್ಲ ರವಿ ಗಣಿಗ ಅವರೇ. ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ DK ಶಿವಕುಮಾರ್ ಅವ್ರಿಗೇನು ಮಾಹಿತಿ ತಲುಪಿಸ್ಬೇಕು ಉಪಮುಖ್ಯಮಂತ್ರಿಗಳಿಗೆ, ಸರ್ ನಿಮಗೆ ತಪ್ಪು ಮಾಹಿತಿ ತಲುಪಿದೆ, ನಿಮ್ಮ ಕಿವಿಗೆ ತಪ್ಪು ತಲುಪಿದೆ ಅಂತ ನಾವು ತಲುಪಿಸಿದ್ವಿ ಅವ್ರಿಗೆ ಮಾಹಿತಿನ. ಇದ್ರ ಮುಂದಕ್ಕೆ ಅವರು ಸೀನಿಯರ್ ರಾಜಕಾರಣಿ ಇದ್ದಾರೆ, ಓಕೆ. ಇವ್ರುಗಳು ಹಿಂಗೆಲ್ಲ ಮಾಡಬಾರ್ದು, ನಲ್ಲಿ ನೀರು ಕಟ್ ಮಾಡಿಬಿಡ್ತೀವಿ ಅಂತ. ಅದೇ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಹೇಗೆ ಕನ್ನಡ ಕಲಾವಿದರನ್ನ ಜೊತೆಗೆ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ. ಏನಾಗಿದೆ ಅಂತಂದರೆ, ಇದು ಒಂದು ರಾಜಕಾರಣದ ವ್ಯಸನ. ಒಬ್ಬರು ಮಾತಾಡಿದಾಗ ನಾವು ಅವರ ಮನವೊಲೈಕೆಗೆ ಮಾತನಾಡೋದು, ಅಥವಾ ಈಗ ರವಿ ಗಣಿಗ ಅವರು ಇದರಿಂದನೇ ಪ್ರಚಾರಕ್ಕೆ ಬಂದರು. ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಳ್ಳಿ. ರವಿ ಗಣಿಗ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಶಾಸಕರಿದ್ದಾರೆ, ಮೊದಲನೇ ಸಲ ಗೆದ್ದಿದ್ದಾರೆ, ಅವರು ಯುವಕರಿದ್ದಾರೆ, ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದೊಂದು ವ್ಯಸನ ಥರ ಆಗಬಾರ್ದು. ಅದು ತುಂಬ ತಪ್ಪು ತಿಳುವಳಿಕೆಗಳನ್ನು ಜನರಿಗೆ ಕೊಡಬಾರ್ದು, ಹಿಟ್ಲರಿಕೆ ಆಗಬಾರ್ದು, ಗೂಂಡಾಗಿರಿ ಆಗಬಾರ್ದು. ನಿನ್ನೆ ನನ್ನ ಜೊತೆ ಮಾತಾಡಿದ ಮೇಲೆ ಆದರೆ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು. ನನ್ನ ಜೊತೆ ಮಾತಾಡಿ ನಾನು ಇನ್ನೂ ಬಿಡಿಸಿ ಹೇಳ್ತಾ ಇದ್ದೆ, CCL ಅಂದರೆ ಏನು, ಅವಾರ್ಡ್ ಅಂದರೆ ಏನು, ಎಷ್ಟು ನೋವಾಗಿದೆ ಯಾರ್ಯಾರಿಗೆ, ನಿಮಗೆ ಮಾಹಿತಿಗಳು ಕೊಡ್ತಾ ಇದ್ದೆ. ಅವ್ರಿಗೆ ಮಾಹಿತಿಗಳು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗಿತ್ತು. ಅವರು ನೆನ್ನೆ ಒಂದು 10 ನಿಮಿಷ ಮಾತಾಡಿದ್ವಿ. ಅವರು 2 ಸಲ ಕಾಲಿತ್ತು, ನಾನು TV ಇಂಟರ್ವ್ಯೂಲಿದ್ದೆ. ನಾವಿಬ್ಬರು ಸ್ನೇಹಿತರೆ, ಇಲ್ಲೇ ಬಸವೇಶ್ವರ ನಗರದಲ್ಲಿ ಅವ್ರ ಮನೆ ಮುಂದೆ. ಈಗ ಅವ್ರದ್ದು ಎಲ್ಲಿ ಶಾಸಕರ ಭವನದಲ್ಲಿ ಅವ್ರ ಮನೆ ಮುಂದೆ ಕೂತ್ಕೋಬೇಕಾ, ಅವ್ರ ಮನೆ ಮುಂದೆ ಕೂತ್ಕೋಬೇಕಾ, ಮಂಡ್ಯದಲ್ಲಿ ಕೂತ್ಕೋಬೇಕಾ, ಎಲ್ಲೋ ಒಂದು ಯೋಚನೆ ಮಾಡಿ ಕೂತ್ಕೋತೀವಿ. ಈಗ ಸುಮಾರು ಜನಕ್ಕೆ, 100 ಜನಕ್ಕೆ ಕೊಡಬೇಕು, ಸೈಟ್ಗಳು ಕೊಡಬೇಕು, ಅವಾರ್ಡ್ಗೆ ಸಂಬಂಧಪಟ್ಟಂಥ ಗೌರವಗಳನ್ನು ಕೊಡಬೇಕು, 4 ವರ್ಷದಿಂದ ಅವಾರ್ಡ್ ಕೊಡಬೇಕು, ಅವಾರ್ಡಿನ ಹೆಸರಲ್ಲಿ ಯಾರ್ಯಾರಿಗೆ ಅವಮಾನ ಆಗಿದೆ ಕೊಡಬೇಕು. ಅವ್ರದ್ದೇ ಉದಾಹರಣೆ ಕೊಟ್ಟನಲ್ಲ, ಅವ್ರ ಮನಸ್ಸಿಗೆ ನೋವಾಗಿರೋದು ಕೊಡಬೇಕು, ಸೈಟ್ ಕೊಡಿಸ್ಬೇಕು. ರವಿ ಗಣಿಗ ಅವ್ರೀಗ ಕನಿಷ್ಠ ಪಕ್ಷ 140ರಿಂದ 150 ಜನಕ್ಕೆ ಸೈಟ್ ಕೊಡಿಸ್ಬೇಕಾಗುತ್ತೆ ರವಿ ಗಣಿಗ ಅವರು. ಅಷ್ಟು ಜನರಿಗೆ ಕೊಡಬೇಕಾದಂಥ ಪುರಸ್ಕಾರಗಳು ಪೆಂಡಿಂಗ್ ಇದೆ. ಅಷ್ಟಕ್ಕೂ ರವಿ ಗಣಿಗ ಉಸ್ತುವಾರಿ ತೊಗೋಬೇಕು, ನೇತೃತ್ವ ತೊಗೋಬೇಕು, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಸುಮ್ಮನೆ ನೀವು ಬಾಯಲ್ಲಿ ಬೇದಿ ಮಾಡ್ಕೊಂಡ್ರೆ ಒಪ್ಪಲ್ಲ ನಾವು. ಆಮೇಲೆ ನೀವು ಪ್ರಶಸ್ತಿ ಕರೆದಿದ್ದಕ್ಕೆ ನಾವೆಲ್ಲ ಬರ್ತೀವಿ. ನೀವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರೆ ಬರ್ತೀವಿ. ನೀವು ನೆಲ ಜಲ ಭಾಷೆ ಅಂತ ಕರೆದಾಗ ನೀವೇ ನಮಗೆ ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ನಿಮ್ಮ ಹತ್ರ ಪಾಠ ಕಲಿಸ್ಕೋಬೇಕಾಗಿಲ್ಲ. ನಾವು ಖಂಡಿತವಾಗ್ಲೂ ಬರ್ತೀವಿ. ಜನ ನಮ್ಮನ್ನು ಕೊಳ್ಪಟ್ಟೆ ಇಟ್ಕೊಂಡು ಕೇಳುವಂಥ ಅಧಿಕಾರ ಇದೆ ಅದಕ್ಕೆ. ಆದರೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಮಾಡಿದಾಗ ಆಹ್ವಾನನೇ ಇಲ್ದಲೆ ನಿಮ್ಮ ಎಡವಟ್ಟುಗಳನ್ನ ಇಡೀ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಸಾಧು ಕೋಕಿಲ ಅವ್ರ ಎಡವಟ್ಟಿಗೆ ಇಡೀ ಚಿತ್ರರಂಗನೇ ಯಾಕೆ ಬೈತೀರಾ? ಯಾರಿಗೂ ಬಂದಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಕರೆ ಮಾಡಿದ್ವಿ, ಆಹ್ವಾನ ಕೊಟ್ಟಿದ್ವಿ, ಕೆಲವೊಬ್ಬರಿಗೆ ಪೋಸ್ಟ್ ಕೂಡ ಮಾಡಿದ್ವಿ. ನಿನ್ನೆಯಿಂದ ಸ್ಪಷ್ಟನೆ ಕೊಡ್ತಾರ. ಅವರು ಒಂದು ಮಾತು ಹೇಳಿದ್ರು ಇವತ್ತು ನನಗೆ, ನಮ್ಮ ಮನೆ ಪೋಸ್ಟ್ ಬಾಕ್ಸಿಗೆ ಹಾಕೋಗಿದ್ರಪ್ಪ ಚಂದ್ರು. ಅದು ನನಗೆ ಚಲನಚಿತ್ರೋತ್ಸವ ಉದ್ಘಾಟನೆ ಆದ ಮರುದಿನ ನನಗೆ ಗೊತ್ತಾಯಿತು ಪೋಸ್ಟ್ ಬಾಕ್ಸ್ಗೆ ಹಾಕಿದ್ದಾರೆ ಅಂತ. ನಾನು ಏನು ಮಾಡಲಿ? ನಮಗೆ ಪೋಸ್ಟ್ ಬಾಕ್ಸ್ಗೆ ಯಾರೋ ಅನಾಮಧೇಯರಿಗೆ ಹಾಕೋದ್ರೇನು ಅಂತ. ಇವತ್ತು ಎನ್ ಎಸ್ ಕೃಷ್ಣ ಮಾತಾಡಿದಾರಲ್ಲ, ತಾರಾ ಅವರು ಮಾತಾಡಿದಾರಲ್ಲ, ಎಷ್ಟು ಸೀನಿಯರ್ ಕಲಾವಿದರು. ನನಗೆ ಮಹೇಶ್ ಬಾಬು ಡೈರೆಕ್ಟರ್ ಮಾತಾಡಿದರು, ಸರ್ ನಮಗೊಂದು ಪಾಸ್ ಕೊಡಿ ಅಂದರೆ ಯಾರ್ದೋ ನಂಬರ್ ಕಳಿಸ್ತಾರೆ. ಅಷ್ಟಕ್ಕೂ ಯೋಗ್ಯತೆ ಇಲ್ವ ನಮಗೆ? ನಾನು ಕನ್ನಡ ಚಿತ್ರರಂಗದ ನಿರ್ದೇಶಕ, ಎಲ್ಲರನ್ನೂ ಒಳಗೊಳ್ಬೇಕ್ರಿ. ಇದಾಗಿಲ್ಲ ಅವ್ರ ಕೈಯಲ್ಲಿ. ನಾನು ಹೇಳ್ತಾ ಇರೋದು, ಸಾಧು ಕೋಕಿಲ ಅವ್ರ ಎಡವಟ್ಟಿಗೆ ನೀವ್ಯಾಕೆ ಬಲಿಯಾಗ್ತಾ ಇದ್ದೀರಾ? ಕಾಂಗ್ರೆಸ್ನವರು, ಆಡಳಿತಾರೂಢ ಪಕ್ಷದವರು ಕರೆದು ನೀವು ನಟು ಬೋಲ್ಟು ರೆಡಿ ಮಾಡಬೇಕಾಗಿರೋ ಸಾಧು ಕೋಕಿಲಾಗೆ. ಪ್ರತಿ ವರ್ಷ ಹಿಂಗಾಗುತ್ತಪ್ಪ, ನೀನೆಲ್ಲರನ್ನೂ ಒಳಗೊಳ್ಳು. ಅಕಾಡೆಮಿ ಅಂತಿರೋದೆ ಚಿತ್ರರಂಗ ಮತ್ತು ಸಿನಿಮಾ ಮತ್ತು ಸರ್ಕಾರದ ನಡುವಿನ ಕೊಂಡಿಯ ಕೆಲಸ ಮಾಡಬೇಕಪ್ಪ. ಒಬ್ಬ ಎಜುಕೇಟೆಡ್ನ ತಂದು ಕೂರಿಸಿ, ಅಲ್ಲಿಗೆ ಮೊದಲು ವಿದ್ಯಾವಂತರನ್ನ ತಂದು ಕೂರಿಸಿ, ಓದು ಬರಹ ಗೊತ್ತಿರೋರನ್ನ ಕೂರಿಸಿ, ಸಮಯ ಪ್ರಜ್ಞೆ ಇರೋರನ್ನ ಕೂರಿಸಿ, ಅವಾಗೆಲ್ಲ ಸರಿ ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಕಾಂಗ್ರೆಸ್ನವರು ಈಗ ರವಿ ಗಣಿಗ ಥರದವ್ರು ಕುತ್ಕೊಬಿಟ್ಟು ನೀರು ಕಟ್ ಮಾಡಿಬಿಡ್ತೀವಿ, ದೊಡ್ಡ ಇದ್ರ ಥರ ಮಾತಾಡ್ಬಿಟ್ರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ, ಚಿತ್ರರಂಗದವ್ರಿಗೆ ಬಾಯಿ ಸತ್ತೋಗಿದೆ. ಇದು ಬಾಯಿ ಸತ್ತೋಗಿರೋ ಚಿತ್ರರಂಗ. ಮೊದಲೆಲ್ಲ ಆಗಿದ್ದರೆ ಈ ಥರ ರವಿ ಗಣಿಗ ಥರದ ಇಮ್ಮೆಚ್ಯೂರ್ಡ್ ಪೊಲಿಟಿಷಿಯನ್ಸ್ಗಳೆಲ್ಲ ಹಿಂಗೆ ಮಾತಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೇರೆ ಆಗೋಗಿರೋದು. ಸಿನಿಮಾ ರಂಗದಲ್ಲೇ ರಾಜಕಾರಣದಲ್ಲಿ ಇರೋರು ಇದ್ದಾರಲ್ಲ, ಅವರೆಲ್ಲ ಏನು ಮಾಡ್ತಿದ್ದಾರೆ? MLCಗಳಾಗಿದ್ದರು, ಬೇರೆ ಬೇರೆ ಪೊಸಿಷನ್ಗಳಲ್ಲಿದ್ದರು, ಸಿನಿಮಾ ರಂಗನ ಪ್ರತಿನಿಧಿಸ್ತಾ ಇದ್ದರು, ಹೋರಾಟಗಳಿಗೆ ಬರ್ತಾಯಿದ್ರು, MP ಗಳಾಗಿರೋರು ಇದ್ದಾರೆ, ಮಂತ್ರಿಗಳಾಗಿರೋರು ಇದ್ದಾರೆ. ಏನ್ರಿ ಅಷ್ಟು ಗುಲಾಮಗಿರಿನ? ನಿಮಗೆ ಸ್ವಾಭಿಮಾನ ಇಲ್ವಾ? ನೀವು ತಾಯಿ ಬೇರೆಗೆ ನೀವು ಅನ್ನ ತಿಂತಾ ಇರೋ ಸಿನಿಮಾ ರಂಗದ ಬಗ್ಗೆ ನಿಮ್ಗೆ ಗೌರವ ಇಲ್ವಾ? ನಿಮ್ಮ ಮನೆ ನೀರು ಕಟ್ ಮಾಡಬೇಕಾ ಅಂತ ಕೇಳ್ತಾನೆ ಒಬ್ಬ ಮನುಷ್ಯ. ಇನ್ನೊಬ್ಬ ಕೇಳ್ತಾರೆ, ನಿಮ್ಮ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕಾ ಅಂತ ಕೇಳ್ತಾನೆ. ಹಿಂದಿಯವ್ರು ಕರೆದ್ರೆ ಓಡೋಗ್ಬಿಡ್ತೀರಾ ಅಂತಾನೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಂಥ ಚಾಲೆಂಜ್ ಮಾಡ್ತಾ ಇದೆ ಗೊತ್ತಾ ಕನ್ನಡ ಚಿತ್ರರಂಗ? ಇದು ಹ್ಯಾಂಡ್ ಇನ್ ಗ್ಲೌಸು. ಚಿತ್ರರಂಗನೂ ಬೆಳಿಬೇಕು, ರಾಜಕಾರಣನೂ ಇರಬೇಕು, ಒಬ್ಬರಿಂದಾನೇ ಒಬ್ರಿಗೆ ಆಗೋದು. ಇಲ್ಲಿ ಯಾರು
ಹೇಳ್ಬಿಡ್ತೀನಲ್ಲ, ಇದು ಉದ್ದಕ್ಕೆ ಗರುಡಗಂಬ ಥರ ಬೆಳೆದು ನಿಂತಿಲ್ಲ. ಎಲ್ರಿಗೂ ಎಲ್ಲದೂ ಬೇಕು. ನಿಮ್ಮ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ತಿಳುವಳಿಕೆ ಹೇಳ್ತೀವಿ, ಅವ್ರಿಗೆ ಮಾಹಿತಿ ಹೇಳ್ತೀವಿ. ಸರ್ ಹೀಗಲ್ಲ ಹೀಗೆ ಅಂತ ಸ್ಪಷ್ಟನೆ ಕೊಡ್ತೀವಿ ಅವ್ರಿಗೆ. ನೀನು ಯಾರಪ್ಪ ಉದ್ದಂಡ ನಾಯಕ? ಸರಿಯಾಗಿ ಮಾತಾಡೋದು ಕಲಿ ಅನ್ನೋದು ನನ್ನ ಇವತ್ತಿನ ಇದನ್ನು ಎಚ್ಚರಿಕೆ ಅಂತ ನಾನು ತೊಗೋಬೋದು. ಅಥವಾ ಒಬ್ಬ ಗೆಳೆಯನ ಅವ್ರ ಜೊತೆನೇ ನೂರಾರು ಡಿಬೇಟ್ಗಳಿಗೆ ಹೋಗಿದ್ದೀನಿ ನಾನು, ಒಬ್ಬ ಗೆಳೆಯನ ಪ್ರೀತಿಯ ಮಾತು ಅಂತ. ಬಟ್ ಇದು ಎಚ್ಚರಿಕೆನೇ. ನಾನಿಂತ ಅವ್ರ ಮನೆ ಮುಂದೆ ಕೂರೋದು ನಾನು ಕಮಿಟ್ಮೆಂಟ್ ತೊಗೊಂಡಿದ್ದೀನಿ. ಎಷ್ಟು ಜನರಿಗೆ ಸೈಟ್ ಕೊಡಿಸ್ಬೇಕು. ನಾನು ಯಾರ್ಯಾರಿಗೆ ಸೈಟ್ ಬಂದಿಲ್ಲ, ಏನೇನು ಪ್ರಯೋಜನಗಳು ಬಂದಿಲ್ಲ, ಏನೇನು ಲಾಬಿಗಳು ನಡೆದಿದೆ, ಬಿ ಡಿ ಎಲ್ ಏನು ನಡೆದಿದೆ, ಎಷ್ಟು ಜನರು. ನಾನೇ ಪರಮೇಶ್ವರ್ ಅವ್ರ ಮನೆಗೆ ಸಂಚಾರಿ ವಿಜಯ್ ಕರ್ಕೊಂಡು 3 ಸಲ ಹೋಗಿದ್ದೀನಿ. ನನಗೆ ಪರಮೇಶ್ವರ್ ಅಷ್ಟು ಸ್ನೇಹಿತರಿದ್ರು, ಗೇಟಲ್ಲಿ ಅರ್ಧ ಗಂಟೆ ಕಾದಿದ್ದೀವಿ. ಏನೂ ಆಗಲಿಲ್ಲ ಪ್ರಯೋಜನ. ಆ ಮನುಷ್ಯನಿಗೆ ಅವತ್ತು ಅದು ಏನಾರು ಒಂದು ಸ್ವಲ್ಪ ಸಿಕ್ಕಿದ್ರೆ, ಆರ್ಥಿಕವಾಗಿ ಸ್ಥೈರ್ಯ ಸಿಕ್ಕಿರೋದು ಸಂಚಾರಿ ವಿಜಯ್ಗೆ. ಏನೂ ಮಾಡಿ ರವಿ ಗಾಣಿಗ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಸಬ್ಸಿಡಿ ರಾಜಕಾರಣ ಗೊತ್ತಿಲ್ಲ. ಆಮೇಲೆ ಇವ್ರೇನು ಪುಕ್ಸಟೆ ಕೊಡ್ತಾರಾ? ಎಷ್ಟು ಕೋಟಿ ಟ್ಯಾಕ್ಸ್ ಹೋಗುತ್ತೆ ಸಿನಿಮಾದಿಂದ? ಹೋಗಲಿ, ಕೇಂದ್ರ ಸರ್ಕಾರದವ್ರ ಹತ್ರ ಇವ್ರು ಟ್ಯಾಕ್ಸ್ ಕೇಳ್ತಾರಲ್ಲ, ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರಕ್ಕೆ ಸಿನಿಮಾದಿಂದ ಎಷ್ಟು ಟ್ಯಾಕ್ಸ್ ಹೋಗುತ್ತೆ? ಆ ಟ್ಯಾಕ್ಸ್ ದುಡ್ಡಲ್ಲಿ ಸಬ್ಸಿಡಿ ಕೊಡ್ತಾರೆ. ಅವಾರ್ಡ್ ಕೊಡೋದ್ರಿಂದ ಅವ್ರಿಗೆ ಮರ್ಯಾದೆ, ಆ ರಾಜ್ಯೋತ್ಸವ ಕಮಿಟಿಗೆ ಮರ್ಯಾದೆ. ಮತ್ತು ಇದು ಪರಸ್ಪರ. ಸಾಧಕರಿಗೆ ಇವ್ರು ಕೊಡೋ ಗೌರವ, ಅವರು ಇವ್ರಿಗೆ ಸಾಧನೆಗಳಿಗೆ ಕೊಡೋ ಗೌರವ. ಇದು ಟ್ಯಾಕ್ಸ್ ದುಡ್ಡು ಪುಕ್ಸಟ್ಟೆ ಕೊಡಲ್ಲ. ರವಿ ಗಾಣಿಗ ಅವ್ರ ಮನೆಯಿಂದ ಕೊಡ್ತಾ ಇದ್ದಾರಾ? ರವಿ ಗಾಣಿಗ ಏನು ಭಗೀರಥನ ತಲೆಯಿಂದ ನೀರು ಕೊಡೋಕ್ಕೆ ಮೇಕೆದಾಟು ಯೋಜನೆ ಮಾಡ್ದಲ್ಲೇ? ಯಾರಪ್ಪಂದಿದ್ದು ಸರ್ಕಾರ? ಆಮೇಲೆ ಈ ಚಿತ್ರರಂಗದವ್ರಿಗೆಲ್ಲ ಬಾಯಿ ಸತ್ತಿದೆ, ಮಾತಾಡ್ತಾ ಇಲ್ಲ ಅನ್ಬೇಕಾರೆ ಎಷ್ಟು ಕೋಪ ಬರ್ಬೇಕು ನಮಗೆ. ಅಂದರೆ ನಾನು ಬಿಡಲ್ಲ, ನಾವು ಮಾತಾಡ್ತೀವಿ. ಮಾತಾಡೋವಂಥ ಒಂದು 4 ಜನ ಇದ್ದೀವಿ, ಧ್ವನಿ ಎತ್ತೈತೀವಿ. ಬಾಯಿ ಸತ್ತಂಗೆ ನಾವು ಕೂತ್ಕೊಳ್ಳಲ್ಲ. ಇವತ್ತೇನಾದ್ರು ದೊಡ್ಡ ದೊಡ್ಡ ಲೀಡ್ರ್ಗಳು ಮಾತಾಡಿದ್ರೆ ಕತೆ ಏನಾಗ್ತಿತ್ತು ನಿಮ್ಮದು? ಈ ಸಾಧು ಕೋಕಿಲ ಅವ್ರ ಎಡವಟ್ಟುಗಳನ್ನ ನಂಬ್ಕೊಂಡು ನೀವು, ನಾನು ಹೇಳ್ತಾ ಇದ್ದೀನಿ, ಇವರಿಬ್ಬರಿಗೂ ಬಲಿಪಶು ಆಗ್ತಾ ಇದ್ದೀರಾ ನೀವು. ಮಾಡಬೇಡಿ ಇದನ್ನು. ನಾಳೆ ತುಂಬ ದೊಡ್ಡ ವಿರೋಧಗಳನ್ನ ಎದುರಿಸಬೇಕು. ನಾನಂತೂ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಈ CCL ವಿಚಾರಕ್ಕೆ ಸ್ಪಷ್ಟನೆ ಕೊಡಬೇಕು. ಇವ್ರ ಕೆಲಸಗಳನ್ನು ಅರ್ಥ ಮಾಡ್ಕೋಬೇಕು. 11 ವರ್ಷಗಳ ಕಾಲ CCL ನಡೆಸ್ಕೊಬರೋದು ಸುಮ್ಮನೆ ಹುಡುಗಾಟದ. ನಾನು ಕಣ್ಣಾರೆ ನೋಡಿದ್ದೀನಿ ಈ ಸಲ. ಎಷ್ಟು ಹಣ ವ್ಯತ್ಯಯ ಆಗುತ್ತೆ, ಎಷ್ಟು ಸಮಯ ವ್ಯತ್ಯಯ ಆಗುತ್ತೆ, ಎಷ್ಟು ಶ್ರಮ ಹಾಕಬೇಕಾಗತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಶ್ರಮ ತಗೋಬೇಕಾಗತ್ತೆ, ಅದು ಎಷ್ಟು ಪ್ರತಿಷ್ಠೆಯಾಗಿರುತ್ತೆ ಎಲ್ಲ ನೋಡಿದ್ದೀನಿ ನಾನು. ಇನ್ನು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೂ DCM ಅವರು ಮತ್ತೊಂದು ಮಾತು ಹೇಳಿದ್ರು, ಸಿನಿಮಾ ಇಲ್ಲದೆ ನಾವು ಬದುಕ್ತೀವಿ, ಆದರೆ ಸರ್ಕಾರ ಇಲ್ಲದೆ ನೀವು ಬದುಕ್ತೀರಾ ಅಂತ ಹೇಳಿದ್ರು. ಹಂಗೆಲ್ಲ ಆಗೋದಿಲ್ಲ. ಈಗ ಇದು ಎಗೇನ್ ಏನಾಗುತ್ತೆ ಅಂದರೆ, ಅವ್ರಿಲ್ದಲೆ ಇವ್ರು ಬದುಕ್ತೀವಿ, ಅವ್ರಿಗೆ ನೋವಾಗಿರುತ್ತೆ. ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ, DK ಶಿವಕುಮಾರ್ ಅವ್ರ ಮಾತಿಗೆ ಸರ್ ಹೀಗಲ್ಲ ಹೀಗೆ ಅಂತ ಅವ್ರಿಗೆ ಹೇಳೋಣ. ಯಾಕಂದರೆ ಅವರು ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಾರೆ, ಸೀನಿಯರ್ ಆದ ರಾಜಕಾರಣಿ ಇದ್ದಾರೆ. ಆಮೇಲೆ ಸಿನಿಮಾದವರು ನಾಳೆ ಹೋದರೂ ಕೂಡ ಯಾವುದಾದ್ರು ಸಮಸ್ಯೆ ಇದ್ದರೆ DK ಶಿವಕುಮಾರ್ ಪರಿಹಾರ ಮಾಡ್ತಾರೆ. ಅವರ ಕೋಪ ಇದೆಯಲ್ಲ, ಅದು ಒಬ್ಬ ಅಣ್ಣನ ಕೋಪದ ಥರ. ಅದು ಅವ್ರಿಗೆ ನಾನು ಇಷ್ಟು ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ, ಇಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬರ್ತಾ ಇಲ್ವಲ್ಲ ಅನ್ನೋದು ಒಂದು ಕೋಪಕ್ಕೆ ಮಾತಾಡಿರ್ತಾರೆ. ಆದರೆ ಈ ತದನಂತರದ ಬಾಲಂಗೋಚಿಗಳು ಮಾತಾಡೋದಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಆ ಮಾತಲ್ಲಿ ಈಗ ರವಿ ಗಾಣಿಗ ಅವ್ರ ಮಾತಲ್ಲೇ ಒಂದು ತೂಕ ಇದ್ದಿದ್ರೆ, ಒಂದು 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 ಪ್ರತಿಮೆಯನ್ನು ಕಟ್ಟಿದ್ರು, ಒಂದು ರೂಪಕಗಳನ್ನು ಕೊಟ್ಟಿದ್ರು, ಅಥವಾ ಅವರು ಒಂದು ಉದಾಹರಣೆಯಾಗಿ ನಿಂತಿದ್ರು, ಅವ್ರ ಮಾತನ್ನು ಮೆಚ್ಕೋಬೋದಾಗಿತ್ತು. ಅವರು ಫಸ್ಟ್ ಟೈಮ್ ಮೇಲೆ ಅವರೇ ಈಗಲೇ ಹಿಂಗೆ ಆಡ್ತಿದ್ದಾರೆ. ಅವರು ಇನ್ನೇನಾದರೂ ಮುಂದುವರೆದ್ಬಿಟ್ರೆ ಕಥೆ ಏನು ಅಂತ ನಾನು. ಕನ್ನಡ ಸ್ಟಾರ್ಸ್ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ನಾವು ನಿಮ್ಮ ಸಿನಿಮಾ ನೋಡೋದಕ್ಕೆ ನೀವು ಸ್ಟಾರ್ಸ್ ಆಗಿದ್ದೀರಾ, ಇವತ್ತು ಇಂಟರ್ನ್ಯಾಷನಲ್ ಸ್ಟಾರ್ಸ್ ಆಗಿದ್ದೀರಾ ಹೊರತು. ಜನ ಹೇಳಬೇಕು ಬಿಡಿ, ಅದನ್ನು ಅವ್ರವ್ರ ಫ್ಯಾನ್ಸ್ ಹೇಳಬೇಕು, ಜನ ಹೇಳಬೇಕು. ಕರ್ನಾಟಕದಲ್ಲಿ ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ 65ರಿಂದ 70 ಲಕ್ಷದಷ್ಟು ಜನ ಕನ್ನಡ ಸಿನಿಮಾ ನೋಡ್ತಾರೆ. ಅಷ್ಟೇ ಜನ ನೋಡೋದು. ಕನ್ನಡ ಸಿನಿಮಾ ಮಾರುಕಟ್ಟೆ, ಥಿಯೇಟ್ರುಗಳು, ಅದರ ವಿಸ್ತರಣೆ, ಅದರ ಕಂಟೆಂಟ್ ಕ್ರಿಯೇಷನ್ನು, ಅದು ಕೊಡುವ ಸಂದೇಶ, ಅದು ತುಂಬ ದೊಡ್ಡ ವಿಚಾರ. ಅದು ಅದಕ್ಕೆ ಜನ ಹೇಳ್ತಾರೆ. ನೀವು ಜನರನ್ನ ನೀವು ಪ್ರತಿನಿಧಿಸ್ತೀರ ಅಷ್ಟೇ. ನೀವು ಎಲ್ಲದಕ್ಕೂ ಪಟೇಲರ ಶಾನುಭೋಗ್ತನ ಮಾಡೋಕ್ಕೆ ಬರಬೇಡಿ. ಜನ ಹೇಳ್ತಾರೆ ಬಿಡಿ, ಕನ್ನಡ ಸಿನಿಮಾಗಳನ್ನು ಒಪ್ಪಲ್ಲ ನಾವು, ನೀವು ಸ್ಟಾರ್ ನಟರನ್ನ ಅಥವಾ ಕಲಾವಿದರನ್ನ, ತಂತ್ರಜ್ಞರ ಅಂತ ಅದು ಅವರಿಷ್ಟ. ನಾವು ಅವ್ರಿಗೆ ತಲೆಬಾಗೋಣ. ನೀವು ಹೇಳ್ಬಾರ್ದು ಆ ಮಾತನ್ನು. ನಾವು ಟ್ಯಾಕ್ಸ್ ಕಟ್ಟೇ ಸಿನಿಮಾ ನಡೆಸೋದಿಲ್ಲಿ. ಸಿನಿಮಾ ಅನ್ನೋದು ಕೂಡ ಒಂದು ಬಿಸ್ನೆಸ್, ದೊಡ್ಡ ಉದ್ಯಮ. ಅದು ತುಂಬ ವಿಭಾಗಗಳಿದೆ. ಕೋಟಿಗಟ್ಟಲೆ, 400ರಿಂದ 500 ಕೋಟಿ ಟ್ಯಾಕ್ಸ್ ಕಟ್ತೀವಿ. ತುಂಬ ಕೋಟಿಗಟ್ಟಲೆ ಟ್ಯಾಕ್ಸ್ ಹೋಗುತ್ತೆ. ಅದಕ್ಕೆ ಹಣ ಸರ್ಕಾರಕ್ಕೂ ತಲುಪುತ್ತೆ. ಅದರಲ್ಲಿ ಇಲ್ಲ, ಇಲ್ಲಿ ಏನಾಗಿದೆ ಅಂತಂದರೆ, DK ಶಿವಕುಮಾರ್ ಅವ್ರ ಮಾತಲ್ಲಿ ಜನರಲ್ ಆದ ಒಂದು ನೋವಿತ್ತು. ಅವರು ಈ ಹೇಳಿಕೆಯನ್ನು ಸಾಮುದಾಯಿಕವಾಗಿ ಕೊಟ್ಟರು. ಟಾರ್ಗೆಟ್ ಮಾಡಿದ್ದು ರವಿ ಗಾಣಿಗ. ಹೆಸರನ್ನು ತಗೊಳ್ಳೋದಲ್ಲೇ ಟ್ವೀಟ್ ಬಗ್ಗೆ ಮಾತಾಡಿದ್ದು. 2ನೇ ದಿನ CCL ಬಗ್ಗೆ. CCL ಅವರು ಕಿಚ್ಚ ಸುದೀಪ್ ಅವರು, ಗಣೇಶ್ ಅವರು, ಧನಂಜಯ ಮತ್ತು ಡಾರ್ಲಿಂಗ್ ಕೃಷ್ಣ ಇವರೆಲ್ಲ ಆಟ ಆಡ್ತಾಯಿದ್ರು ಅನ್ನೋದು ಗೊತ್ತಿದೆ ಗಣಿಗ ಅವ್ರಿಗೆ. ರವಿ ಗಾಣಿಗ ಟಾರ್ಗೆಟ್ ಮಾಡ್ತಾ ಇರೋದು DK ಶಿವಕುಮಾರ್ ಅವರಲ್ಲ. ಟ್ವೀಟ್ ಬಗ್ಗೆ ಮಾತಾಡಿದ್ದು ರವಿ ಗಾಣಿಗ.
ಯಾಕೆ ಟ್ವೀಟ್ ಓದಕ್ಕೆ ಬರಲ್ವ, ಕನ್ನಡ ಬರಲ್ವಾ ರವಿಗಣಿಗ, ಅಥವಾ ಇಂಗ್ಲೀಷ್ ಬರಲ್ವಾ ಹೇಳಿ, ನಾನೇ ನಿಮಗೆ ಸಹಾಯ ಮಾಡ್ತೀನಿ ಬೇಕಾದರೆ. ಏನು ಬರೆದಿದ್ದಾರೆ ಅನ್ನೋದು ಓದಕ್ಕೊಳ್ಳೋಕೆ ಬರಲ್ವಾ, ಯಾಕೆ ಹೇಳಿದ್ದಾರೆ ಅಂತ ಓದ್ಕೊಳ್ಳೋಕೆ ಬರಲ್ವಾ. ಈಗ ನಿಮ್ಮದೇ ಪಾರ್ಟಿ ಅಪ್ಪ ಅವಮಾನ ಮಾಡಿದೆ, ಹರಿದು ಬಿಸಾಕಿದಾರಪ್ಪ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದ ದಾಖಲಾತಿಗಳನ್ನು. 14 ವರ್ಷ ಟೈಮ್ ಬೇಕಾ? ಇದನ್ನೇನಂತ ಹೇಳಬೇಕು? ಒಬ್ಬ ಆತ್ಮಾಭಿಮಾನ ಇರೋ ಮನುಷ್ಯ ಒಪ್ಕೊಳ್ಳೋಕ್ಕಾಗಲ್ಲ ಕೀರ್ತಿ ಅವರು ಇದನ್ನೆಲ್ಲ. ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ನಾಳೆ ಫ್ಯಾನ್ಸ್ ಎಲ್ಲ ಕೇಳೋಕ್ಕೆ ಶುರುವಾದರೆ? ಎಷ್ಟು ಜನಕ್ಕೆ ಈ ಥರದ ಅವಮಾನ ಆಗಿಲ್ಲ, ಎಷ್ಟು ಲಾಬಿಗಳು ನಡೆಯಲ್ಲ. ಮತ್ತು ಇದನ್ನು ಸರಿ ಮಾಡ್ಕೊಳ್ರಿ. ಇನ್ನು ಇದನ್ನೆಲ್ಲ ಹೊರತುಪಡಿಸಿ ನಾನು ತುಂಬ ದಿನದಿಂದ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ. ಸುದೀಪ್ ಸರ್ ಬಿಗ್ ಬಾಸ್ ನಾನು ಇನ್ಮೇಲೆ ಮಾಡೋದಿಲ್ಲ ಅನ್ನೋಂಥ ಒಂದು ಅಫಿಷಿಯಲ್ ಟ್ವೀಟ್ ಅವರೇ ಮಾಡಿಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಎಲ್ರಿಗೂ ಒಂದು ರೀತಿ ಕುತೂಹಲ ಅನಿಸುತ್ತೆ, ಯಾಕೆ ಬಿಗ್ ಬಾಸ್ ಮಾಡೋದು ಬಿಟ್ಬಿಟ್ರಿ ಅವರು? ಯಾಕಂದರೆ ಸ್ಥಾನನ ಬೇರೆ ಯಾರೂ ಅಲ್ಲಿ ಬರೋಕ್ಕಾಗಲ್ಲ, ರಿಪ್ಲೇಸ್ ಮಾಡೋಕ್ಕಾಗೋದು ಇಲ್ಲ. ಏನಾದರೂ ಮತ್ತೆ ಮನವೊಲಿಸಿ ಬರೋವಂಥ ಸಾಧ್ಯತೆ ಇದೆಯಾ? ಇಲ್ಲ, ಅವರಿಗೆ ಕೆಲವು ವಿಚಾರದಲ್ಲಿ ಅವರಿಗೆ ನೋವಾಗಿದೆ, ಅವರಿಗೆ ಸಹಜವಾಗಿ ನೋವಾಗಿದೆ. ಮತ್ತು ಅವರಿಗೆ ಇದು ಸಾಮಾನ್ಯವಾಗಿ 11 ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಈಗ ಒತ್ತಡ ಹೇಗಿದೆ ಅಂತಂದರೆ, ಈಗ ಮತ್ತೆ ಅವರೇ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ಅವರಿಲ್ಲದ ಅದೊಂದು ಜಾಗನ, ಅದೊಂದು ಶೋನ ಕಲ್ಪಿಸ್ಕೊಳ್ಳೋಕೆ ನನಗೆ ಅಸಾಧ್ಯ. ಯಾಕಂದರೆ 3 ವರ್ಷ ಅವ್ರ ಜೊತೆ ಅದರಲ್ಲಿ ಟ್ರಾವೆಲ್ ಮಾಡಿದ್ದೀನಿ, 3.5 ವರ್ಷ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ. ಅದು ನೋಡಬೇಕು. ಅಂದರೆ ಇದು ಟೂ ಅರ್ಲಿ ಟು ಟಾಕ್ ಅಬೌಟ್ ದಟ್. ಯಾಕಂತಂದರೆ ನನ್ನ ಆಸೆ ಏನು ಅಂದರೆ, ನಂದು ಇದು ವೈಯಕ್ತಿಕ, ಅವ್ರದ್ದಲ್ಲ. ಒಬ್ಬ ಚಕ್ರವರ್ತಿ ಚಂದ್ರಚೂಡಾಗಿ ಆ ಶ್ರೀಕೃಷ್ಣನ ಸ್ಥಾನ ಸಾರಥ್ಯದಲ್ಲಿ ಅವರೇ ಇರಬೇಕು ಅನ್ನೋದು ನನ್ನ ಆಸೆ. ನಾನು ಎಲ್ಲರ ಬಾಯಲ್ಲೂ ಕೇಳ್ಪಟ್ಟಿರೋದು ಇದು ನನ್ನ ಆಸೆ. ನನ್ನ ಆಶಯ ಅವ್ರು ಮತ್ತೆ ಆ ಸ್ಥಾನಕ್ಕೆ ಬಂದು ನಿಂತ್ಕೋತಾರೆ ಅಂತ. ನೀವೇನಾದರೂ ಮನವೊಲಿಸಿದ್ರಾ ಹೇಗೆ? ಅಲ್ಲ, ಅದು ಸಂದರ್ಭ ಬಂದಾಗ ನಾನು ಮಾತಾಡ್ತೀನಿ. ಇಲ್ಲ, ಅವ್ರು ಏನು ಹೇಳಿದರು ಅಂದರೆ, ದಿಸ್ ಈಸ್ ನಾಟ್ ದ ಟೈಮ್. ಈಗ ಕೆಲವು ವಿಚಾರಗಳಲ್ಲಿ ನನಗೆ ಬೇಡ ಅನಿಸಿದೆ. ಸೊ ಅವರು ಆ ತೀರ್ಮಾನವನ್ನು ಅವ್ರು ತೊಗೊಂಡಿದ್ದಾರೆ. ಸೊ ಈಗ ಅದು ಮಾತಾಡೋದು ತುಂಬ ಅರ್ಲಿ ಬಿಗ್ ಬಾಸ್ಗೆ ಮತ್ತೆ ವಾಪಸ್ ಬರಬೇಕು. ಯಾಕಂದರೆ ಈಗ ಸಿನಿಮಾಗಳ ಕೆಲಸ ಇದೆ. ಈಗ ನೋಡಿ, ಅವ್ರದ್ದು 4 ಸಿನಿಮಾಗಳು, 4ರಿಂದ 5 ಸಿನಿಮಾಗಳು ಪ್ಯಾರಲಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. BRB ಸಿನಿಮಾ ಸೆಟ್ ವರ್ಕ್ ನಡೀತಾ ಇದೆ. ತೆಲುಗು ಡೈರೆಕ್ಟರ್ ಒಬ್ಬರದು ಸತ್ಯಜ್ಯೋತಿ ಕಾಂಬಿನೇಷನಲ್ಲಿ ಕೆಲಸ ನಡೀತಾ ಇದೆ. ಕನ್ನಡದ 2 ನಿರ್ದೇಶಕರು ಅನೂಪ್ ಭಂಡಾರಿ ಸೇರಿದಂತೆ ಅವರಿಬ್ಬರದು ಆಲ್ಮೋಸ್ಟ್ ಸ್ಕ್ರಿಪ್ಟ್ ಲಾಕ್ ಆಗಿದೆ. ಪ್ರೀ ಪ್ರೊಡಕ್ಷನ್ ವರ್ಕ್ ಇದೆ. ಯಾವುದಾದ್ಮೇಲೆ ಯಾವುದು ನೋಡ್ತಾ ಇದ್ದಾರೆ. ಈಗ ಕಂಟಿನ್ಯೂಸ್ ಆಗಿ 4 ಸಿನಿಮಾ ಮಾಡ್ತಾರೆ 2 ವರ್ಷದಲ್ಲಿ. ಈಗ CCL ಮುಗೀತು. CCL ಮುಗಿದ ತಕ್ಷಣ ನನಗೆ ಹೇಳಿದ್ದು, ಆಯ್ತಪ್ಪ ಅಂಬರೀಷ್ ಮಾಮನ್ ಕೊಟ್ಟಿದ್ದ ಮಾತಿಗೆ ಆಟ ಆಡಿದ್ವಿ, ಈಗ ಆಯಿತು, ಎಲ್ಲರನ್ನ ಸಂಭಾಳಿಸಿದ್ದೀನಿ, ಮಾಡಿದ್ದೀನಿ, ಈಗ ನಾನು ಸಿನಿಮಾದು ಶುರು ಮಾಡಬೇಕು, ಲೈನಪ್ ಮಾಡ್ಕೊಳ್ಳಿ ಅಂತ. ಸೊ ಅವರೇ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ಆಲ್ರೆಡಿ ಫಿಸಿಕಲ್ ಫಿಟ್ನೆಸ್ಸು ಇದಕ್ಕೆಲ್ಲ ಸ್ಟಾರ್ಟ್ ಆಗಿದ್ದಾರೆ. ಇಮ್ಮಿಡಿಯೇಟ್ ಸಿನಿಮಾ ಕೆಲಸಗಳು ಶುರುವಾಗುತ್ತೆ. ಮ್ಯಾಂಗೋ ಪಚ್ಚ ಕೆಲಸ ಇದೆ, ಸಿನಿಮಾದ್ದು ಬ್ಯುಸಿ ಇರ್ತಾರೆ. ಅದಾದ ನಂತರ ಆ ಸಮಯ ಬಂದಾಗ ನೋಡಬೇಕು. ನನಗೆ ಆಸೆ ಅವ್ರು ಮಾಡಬೇಕು ಅಂತ. ನಾನಂತೂ ಬಿಡಲ್ಲ, ಕೇಳ್ತೀನಿ, ಆಟ ಇಟ್ಕೋತೀನಿ. ನಾನು ಸಖತ್ ಪ್ರೀತಿಯಿಂದ ಆಟ ಮಾಡ್ತೀನಿ ಅವ್ರ ಹತ್ರ. ನೀವು ಬರಬೇಕು ಅಂತ ಆಟ ಮಾಡ್ತೀನಿ. ನನಗೆ ಆಸೆ ಇದೆ. ಇನ್ನು CCL ಇನ್ನೇನು ಸೆಮಿಫೈನಲ್ಸ್ಗೆ ಹೋಗ್ಬಿಟ್ಟು ಹಿಂದಿರುಗಿದ್ರು ಅಂದರೆ ತುಂಬ ಬೇಜಾರಿರುತ್ತೆ ಸರ್. ಯಾಕಂತ ಹೇಳಿದ್ರೆ ಸಿನಿಮಾಗೆ ಒಂದಿಷ್ಟು ಟೈಮ್ ಕೊಡ್ತಿದ್ದಾರೆ ಅಂದರೆ ಪ್ರೀತಿ ಅವ್ರಿಗೆ ಒಂದು ರೀತಿ ಮಗುನ ಯಾವ ರೀತಿ ಪ್ರೀತಿಸ್ತಾರೆ ಅದೇ ರೀತಿ ಕ್ರಿಕೆಟ್ನ ಅವರು ಪ್ರೀತಿಸೋ ಅಂಥದ್ದು. ಜೊತೆಗೆ ಅಷ್ಟೂ ಜನನ ಸಂಭಾಳಿಸ್ತಾರೆ. ಫ್ಯಾನ್ಸ್ಗೂ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಗೆದ್ದಿರೋ ಕ್ಷಣನೂ ಇರ್ಬೋದು, ಸೋತಿರೋ ಕ್ಷಣನೂ ಇರ್ಬೋದು. ನಿಮ್ಮೊಟ್ಟಿಗೆ ಪರ್ಸ್ನಲ್ ಆಗಿ ಏನು ಮಾತಾಡಿದ್ರು? ನೋಡಿ, CCL ಇರ್ಬೋದು, KCC ಇರ್ಬೋದು, ಇದು ಕನ್ನಡ ಚಿತ್ರರಂಗವನ್ನು ಬೇರೆ ಚಿತ್ರರಂಗರ ಜೊತೆ CCL ಬೆಸೆಯುವಂಥ ಕಾರ್ಯಕ್ರಮ. ಖಡಾಖಂಡಿತವಾಗಿ ಹೇಳ್ತೀನಿ, ಇದರಿಂದ ಯಾರಿಗೂ ಹಣ ಬರಲ್ಲ. ನಿಮಗೆಲ್ಲರಿಗೂ ಗೊತ್ತು. ಎಲ್ಲರೂ ಅವರವರ ಸ್ವಇಚ್ಛೆಯಿಂದ ಒಂದು ಕಿಟ್ ತೊಗೊಂಡು, 2 ಜೊತೆ ಜರ್ಸಿ ತೊಗೊಂಡು, 2 ಜೊತೆ ಶೂನ ಗಿಫ್ಟ್ ಕೊಡ್ತಾರೆ ಅಷ್ಟೇ ಟೀಮಿಂದ ತೊಗೊಂಡು. ನಾನೇ ಸ್ವತಃ ನೋಡಿದ್ದೀನಿ, ಈ ವರ್ಷ ಪೂರ್ತಿ ಇದ್ದೀನಿ, ತೊಗೊಂಡು ಒಬ್ಬ ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ಥರ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಸ್ಪರ್ಧಾ ಮನೋಭಾವನೆಯಿಂದ ಮಾಡ್ತಾರೆ. ಎಷ್ಟೋ ಜನರಿಗೆ ಶೂಟಿಂಗ್ಗಳಿರುತ್ತೆ, ಇನ್ನೊಂದು ತಿಂಗಳು ಬಿಟ್ಟು ಕೈಕಾಲುಗಳಿಗೆ ಏಟಾಗುತ್ತೆ, ತೊಂದರೆ ಆಗುತ್ತೆ, ಸುಡು ಬಿಸಿಲಲ್ಲಿ ಆಡಬೇಕು. ಎಷ್ಟು ಜನರಿಗೆ, ನಮ್ಮ ಅಣ್ಣಂಗೂ ಸೇರಿ ಎಷ್ಟು ಜನಕ್ಕೆ ಮೂಳೆ ಪೆಟ್ಟಾಗಿದೆ, ಕೈಗೆ ಏಟು ಬಿದ್ದಿದೆ, ಫಿಸಿಯೋ ತಗೋತಿರ್ತಾರೆ, ಬೇಕಾದಷ್ಟು ಪೆಟ್ಟುಗಳಾಗುತ್ತೆ. ಇದು ಯಾಕೆ ಆಡ್ತಾರೆ ಅಂದರೆ, ಒಂದು ಕನ್ನಡ ಚಲನಚಿತ್ರ ಕಪ್ ಅಂತ ಏನು KCC ನಡೆಸ್ತಾರೆ, ಆ ಕರ್ನಾಟಕ ಚಲನಚಿತ್ರ ಕಪ್ ನಡೆಯೋದು ಕನ್ನಡದ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದಕ್ಕೆ. ಒಂದು ಪಠ್ಯೇತರ ಚಟುವಟಿಕೆ ಇರಬೇಕು. ಚಿತ್ರರಂಗ ಒಂದು ಸಾಫಲ್ಯ ಕಾಣೋದಕ್ಕೆ, ಅದಕ್ಕೊಂದು ಫ್ರೆಶನ್ ಅಪ್ ಆಗೋದಕ್ಕೆ ಒಂದು ಚಟುವಟಿಕೆ ಬೇಕು. ಕನ್ನಡದ ಬೇರೆ ಬೇರೆ ಕಲಾವಿದರುಗಳು ಒಂದಾಗಕ್ಕೆ ಒಂದು ವೇದಿಕೆ ಬೇಕು. ಯಾಕೆಂದರೆ ಅವರವರು ಕೋಟೆಗಳಲ್ಲಿ ಅವರವರು ಬ್ಯುಸಿ ಇರ್ತಾರೆ. ಎಲ್ಲರೂ ಸ್ಟಾರ್ಗಳು, ಎಲ್ಲರೂ ಮುಖ್ಯ. ಇಲ್ಲಿ ಯಾರೂ ಮುಖ್ಯರಲ್ಲ ಅಂತ ಕುವೆಂಪು ಹೇಳಿದಾರಲ್ಲ, ಹಾಗೆ ಅವರು ಬೇರೆ ಬೇರೆ ನೆರಳಲ್ಲಿ ಸಾಕ್ತಾ ಇರೋರಿಗೆ ಒಂದು ರಸ್ತೆಗೆ ತಂದು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯಕ್ರಮಗಳೇ CCL.
ಇದರಲ್ಲಿ ಯಾರಿಗೋ ಹಣ ಬರುತ್ತೆ, ಇನ್ನೊಂದು ಅವರವ್ರ ಜನಪ್ರಿಯತೆಯಿಂದ ಬರ್ತಾರೆ ವಿನಃ ಜನಪ್ರಿಯತೆಗೋಸ್ಕರ ಇಲ್ಲಿ ಬರಲ್ಲ. ಅದನ್ನು ರವಿ ಗಣಿಗ ತರದವ್ರು ಇನ್ನೂ ಅರ್ಥ ಮಾಡ್ಕೋಬೇಕು. ಈ ಎರಡು ಕಾರ್ಯಕ್ರಮದ ಉದ್ದೇಶ CCL ಈ ಸಲ ಏನಾಯಿತು ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಪಂಜಾಬ್, ಚೆನ್ನೈ, ನಮ್ಮ ಕರ್ನಾಟಕ ಬುಲ್ಡೋಜರ್ಸ್, ತೆಲುಗು ವಾರಿಯರ್ಸ್ ಎಲ್ಲರೂ ಕೂಡ ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿದರು. ಎಲ್ಲರೂ ಇದನ್ನು ಎಷ್ಟು ಅಟಕ್ ತಗೋತಾರೆ ಅಂದರೆ, ನೀವು ನಂಬಲ್ಲ, ಇವರೆಲ್ಲ ಸುಮ್ಮನೆ ಏನೇನೋ ಮಾತಾಡ್ತಾರೆ. ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಆಟ ಆಡುವಾಗ ಹತ್ತತ್ರ 66 ಲಕ್ಷ ಜನ ನೋಡ್ತಾಯಿದ್ರು. ಅಷ್ಟು ವ್ಯೂವರ್ಸ್ ಇದ್ದಾರೆ. ಅದಕ್ಕೆ ಸುಮ್ಮನೆ ನೋಡ್ಬಿಡ್ತಾರಾ? ಇವ್ರದ್ದು ಯಾವ್ದಾರು ರಾಜಕಾರಣದ ಫಂಕ್ಷನ್ ಮಾಡೋಕ್ಕೆ ಹೇಳ್ರಿ ಕಾರ್ಯಕ್ರಮ, ಅಷ್ಟು ಲಕ್ಷ ಜನ ವ್ಯೂವರ್ಸ್ ಬರ್ತಾರ ಕೇಳಿ. ಅಷ್ಟು ಪ್ರಾಮುಖ್ಯತೆ ಇದೆ ಅದು ಜನರ ನಡುವೆ. ಅದು ಸ್ವಲ್ಪ ಏನಾಯಿತು ಅಂತಂದರೆ ಇದು ತಾಂತ್ರಿಕವಾಗಿ ಕೆಲವು ವಿಷಯಗಳಿರುತ್ತೆ. ಕ್ರಿಕೆಟ್ ಅನ್ನೋದೇ ಅನ್ಪ್ರೆಡಿಕ್ಟಬಲ್ ಆದ ಆಟ. ನಿಮಗೆ ಯಾವ ಟೀಮು ಯಾವಾಗ ಗೆಲ್ಲುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ ಕೂಡ ಸೂರತ್ತಲ್ಲಿ ನಾವು ಪಂಜಾಬ್ ಮೇಲೆ ಸೋಲೋವಂಥ ಆಟನೇ ಅಲ್ಲ ಅದು. ಒಂದು 6 ಬಾಲು 7 ರನ್ನಲ್ಲಿ ಒಂದು ಸಣ್ಣ ಮಿಸ್ಟೇಕು, ಒಂದು ಸಣ್ಣ ಮೈಮರವು KBDನ ಸೋಲಿಸ್ತು. ಅದಾದಮೇಲೆ ಮೈಸೂರಲ್ಲಿ ತುಂಬ ಪ್ರೆಷರ್ ಇತ್ತು, ತುಂಬ ಜನ ಪ್ರೇಕ್ಷಕರಿದ್ದರು. ಅದು ಕಿಚ್ಚ ಸುದೀಪ ಅವರೇ ನಮ್ಮ ಅಣ್ಣನೇ ಹಾಕ್ಸ್ಕೊಂಡಿದ್ದು ಮೈಸೂರಲ್ಲಿ ಆಡಬೇಕು. ಒಂದು ಇನಾಗ್ರೇಷನ್ನು ಕೂಡ ಇವರೆಲ್ಲ ಕನ್ನಡ ಪ್ರೀತಿ ಬಗ್ಗೆ ಮಾತಾಡ್ತಾರಲ್ಲ, ನೆನಪಾಯಿತು. CCL ಅವ್ರ ಜೊತೆ ಜಗಳಾಡಿ ಬೆಂಗಳೂರಲ್ಲಿ ಹಾಕ್ಸ್ಕೊಂಡ್ರು. ಅದು IPL ಟೈಮಲ್ಲಿ, ಇದು ಎಂಥದ್ದು WPL ಟೈಮಲ್ಲಿ ಸ್ಟೇಡಿಯಂ ಸಿಗೋದಿಲ್ಲ. ಅದಾದಮೇಲೆ ಇನಾಗ್ರೇಷನ್ನ ಬೆಂಗಳೂರಲ್ಲಿ ಹಾಕಿಸ್ಕೊಂಡ್ರು, ಸಮಾರೋಪನ ಫೈನಲ್ಸು ಸೆಮಿಫೈನಲ್ಸ್ನ ಮೈಸೂರಲ್ಲಿ ಹಾಕಿಸ್ಕೊಂಡ್ರು. ಇವರು ಗುದ್ದಾಡಿ ಹಾಕ್ಸ್ಕೊಂಡಿದ್ದು ಅದನ್ನು. ಅವರು ಕೊಯಮತ್ತೂರು ಮತ್ತು ಬೇರೆ ಕಡೆ ಬಾಂಬೆಲಿ ಮಾಡಬೇಕು ಅಂತಿದ್ದವರು ಇಲ್ಲೆಲ್ಲ ಮೈಸೂರಿಗೆ ಕೊಡಿ, ಕನ್ನಡ ಜನಕ್ಕೆ ಕೊಡಿ ಅಂತ. ಅಲ್ಲಿಗೆ ನೋಡಿ ತಮಿಳವ್ರು ಬಂದರು, ವೆಸ್ಟ್ ಬೆಂಗಾಲ್ ಅವ್ರು ಬಂದರು, ಪಂಜಾಬ್ ಅವ್ರು ಬಂದರು, ನಮ್ಮ ಇಡೀ ಮೈಸೂರಿನವರೇ ನಮ್ಮವರೇ 9 ಜನ ಪ್ಲೇಯರ್ಸ್ ಇದ್ದರು ಮೈಸೂರು. ಈಗ ಕೃಷ್ಣ ಇರ್ಬೋದು, ಮಂಜು ಇರ್ಬೋದು, ಬಚ್ಚನ್ ಇರ್ಬೋದು, ವಿನೋದ್ ಇರ್ಬೋದು, ಎಲ್ಲರೂ, ಡಾರ್ಲಿಂಗ್ ಕೃಷ್ಣ ಎಲ್ಲ ಮೈಸೂರಿಗೆ ಸಂಬಂಧಪಟ್ಟವರು. ಚಂದನ್ ಗೌಡ ಮೈಸೂರಿಂದ ಹುಟ್ಟು ಬೆಳೆದಿರೋರು. ಎಷ್ಟು ಖುಷಿಯಾಗುತ್ತೆ ಅವ್ರಿಗೆ. ಅಲ್ಲೂ ಅಷ್ಟೇ, ಚೆನ್ನೈ ಜೊತೆ ಆಟ ಆಡುವಾಗ ಈಗ ಕ್ರಿಕೆಟ್ ಅನ್ನೋದೇ 1-2 ಲೂಸ್ ಓವರ್ಗಳಲ್ಲಿ ಬದಲಾಗ್ಬಿಡುತ್ತೆ. ಅದು ಅಷ್ಟು ಒಂದು ಕ್ಷಣ ಮೈ ಮರೆಯೋಕ್ಕಾಗಲ್ಲ ಅದರಲ್ಲಿ. ಅದು 4-2 ಇನ್ನಿಂಗ್ಸ್ ಬೇರೆ ಬರುತ್ತೆ, 40 ಓವರ್ಗಳು ದೀರ್ಘವಾಗಿ ಆಟ ಆಡಬೇಕು. ಅದು ಬೇಸರ ಆಯಿತು. ಈಗ ಇವ್ರಿಗಂತೂ ಸಖತ್ ನೋವಾಗಿರುತ್ತೆ. ಯಾಕಂದ್ರೆ ಅವರು ಒಂದು ವಿಶ್ವಯುದ್ಧ ಥರ ಮಾಡ್ತಾರೆ ಅದನ್ನು. ಒಂದು ಮಗು ಕ್ರಿಕೆಟ್ನ ಹೆಂಗೆ ಫಸ್ಟ್ ಟೈಮ್ ಆಡುತ್ತೋ ಆ ಥರ ಆಟ ಆಡ್ತಾರೆ. ಮಗು ಥರ ಮನಸ್ಸು ಅವ್ರದ್ದು. ತುಂಬ ಬೇಸರ ಮಾಡಿಕೊಂಡ್ರು, ಟೀಮವರೆಲ್ಲ ಬೇಸರ ಮಾಡಿಕೊಂಡ್ರು. ಈಗ ಇನ್ನೊಂದು ವರ್ಷ ಕಾಯಬೇಕಲ್ಲ ಗೆಲ್ಲೋದಕ್ಕೆ, ಮತ್ತೆ 1 ವರ್ಷ ಪ್ರಾಕ್ಟೀಸ್ ಮಾಡಬೇಕಲ್ಲ, ಮತ್ತೊಂದು ವರ್ಷಕ್ಕೆ ಬರಬೇಕಲ್ಲ ಅನ್ನೋ ಹಠ ಹಿಡ್ಕೊಂಡ್ರು. ಈಗ ಇನ್ನೇನು ಸದ್ಯದಲ್ಲೇ ಈ ಸಿನಿಮಾ ಅದು ಎಲ್ಲ ಕೆಲಸಗಳು ಸ್ಟಾರ್ಟ್ ಆದಮೇಲೆ ತರಬೇತಿಗಳು ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಈ ಸೂರಲ್ಲಿ ಹೋಗಿ ನಾವು ಫೈನಲ್ಸ್ ಆಡಲಿಲ್ವಲ್ಲ. ಪಂಜಾಬ್ ಮೇಲೆ ನಾವು ಆಡಿದಿದ್ರೆ ಅಥವಾ ವೆಸ್ಟ್ ಬೆಂಗಾಲ್ ಮೇಲೆ ಆಡಿದಿದ್ರೆ, ಅಲ್ಲಿ ವೆಸ್ಟ್ ಬೆಂಗಾಲ್ ಸೋಲ್ತು, ಪಂಜಾಬ್ ಗೆದ್ದರು. ಅದು ಒಂದು ಚೆಂದ ಇರೋದು, ನೋಡೋರ್ಗೊಂದು ಮನೋರಂಜನೆ, ಒಂದು ಸ್ಫೂರ್ತಿ ಎಲ್ಲ ಇರೋದು. ಆದರೂ ಕೂಡ ಜನರ ಮನಸ್ಸಿಗೆ ನೋವಾಗಬಾರ್ದು, ಕನ್ನಡ ಜನ, ಮೈಸೂರು ಜನ, ನನ್ನ ಜನ ಕಾಯ್ತಾ ಇರ್ತಾರೆ ಅಂತೇಳಿ 2ನೇ ದಿನ ಬಂದರು. ಮತ್ತೆ ಮಾರ್ಚ್ 2ನೇ ತಾರೀಕು ಕೂಡ ಸ್ಟೇಡಿಯಮ್ಗೆ ಹೋದರು, ಜನರನ್ನು ಮಾತಾಡಿಸಿದ್ವಿ. ಆ ಪ್ರೀತಿನ ತೋರಿಸಿದ್ರು. ಯಾಕಂದರೆ ಅವ್ರಿಗೊಂದು ಅದು ಕಾಡಬಾರ್ದು ಆಡಿಯನ್ಸ್ಗೆ, ಪ್ರೇಕ್ಷಕರಿಗೆ, ನಮಗೋಸ್ಕರ ಟಿಕೆಟ್ ತೊಗೊಂಡವ್ರಿಗೆ. ಯಾಕಂದರೆ ಇವರು ಬರ್ತಾರೆ ತಂಡ ಅಂದ ತಕ್ಷಣ 6,500 ಸೀಟ್ ಇದ್ದಿದ್ದ ಜಾಗದಲ್ಲಿ ಅದು 12,000 ಆಗುತ್ತೆ. ಟಿಕೆಟ್ಗಳು 1.5 ಗಂಟೆಲಿ ಸೇಲ್ ಆಗುತ್ತೆ. ಜನ ನೋಡೋಕೆ ಅಷ್ಟು ಇಷ್ಟಪಡ್ತಾರೆ ಅಂದಾಗ ಅವ್ರಿಗೆ ಗೌರವ ಕೊಡಬೇಕಲ್ವ. ಅಲ್ಲಿ ಅಭಿಮಾನಿಗಳಿಗೂ ಗೌರವ ಕೊಡಬೇಕಲ್ಲ, ಕನ್ನಡದ ಅಭಿಮಾನಿಗಳಿಗೆ. ಇದು ಕನ್ನಡದ ಕೆಲಸ ಅಲ್ವಾ. ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಇವ್ರಿಗೆ ಅಂತ. ಸೊ ಈಗ ಬಿಲ್ಲರಂಗ ಭಾಷಾ ಸೆಟ್ಗೆ ಹಾಜರಾಗ್ತಾರ ಸುದೀಪ್ ಅವರು? ಆಗಲೇಬೇಕಲ್ಲ, ಅವರೇ ಇರೋ, ಅವರೇ ಬಿಲ್ಲ, ಅವರೇ ರಂಗ, ಅವರೇ ಭಾಷಾ ಆದಮೇಲೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಶುರುವಾಗ್ಬೋದು. ಸೆಟ್ ವರ್ಕ್ ನಡೀತಾ ಇದೆ. ಅನೂಪ್ ಭಂಡಾರಿ ಅವರು ನೋಡಿ, ಅವರೂ ಕೂಡ ಕ್ರಿಕೆಟ್ ಆಡ್ತಾಯಿದ್ರು ಕೂಡ. ಹೈದರಾಬಾದಲ್ಲಿ ನಿರಂಜನ್ ರೆಡ್ಡಿ ಅವ್ರು ಬಂದರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಸ್ತಾಯಿದ್ರು. ಅಲ್ಲೇ ಅನೂಪ್ ಭಂಡಾರಿ ಆಡಿಷನ್ ನಡೆಸ್ತಾಯಿದ್ರು. ಅಲ್ಲಿ ಕ್ರಿಕೆಟ್ ಆಡೋರಲ್ಲಿ ಯಾರೋ ಆ್ಯಕ್ಟರ್ಗಳು ಅನ್ನಿಸ್ತಾರೆ ಅನ್ನೋದನ್ನು ಅಲ್ಲೇ ಆಡಿಷನ್ ನಡೆಸ್ತಾಯಿದ್ರು. ಅಲ್ಲೇ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾಯಿದ್ರು ಅನೂಪ್ ಭಂಡಾರಿ ಅವರು. ಈಗ ತುಂಬ ತೀವ್ರಗತಿಯಲ್ಲಿ ಕೆಲಸ ನಡೀತಾ ಇದೆ. ಯಾಕೆಂದರೆ ಅದು ದೊಡ್ಡ ಕ್ಯಾನ್ವಾಸ್ ಆದ್ದರಿಂದ ತುಂಬ ಪ್ರಿಪರೇಷನ್ ಬೇಕಾಗುತ್ತೆ. ಒಂದು ದೇಶನೇ ಕ್ರಿಯೇಟ್ ಮಾಡಬೇಕು, ಒಂದು ಫ್ಯಾಂಟಸಿ ಲೋಕನೇ ಕ್ರಿಯೇಟ್ ಮಾಡಬೇಕು. ಅವರೇ ಬರಲೇಬೇಕಲ್ಲಮ್ಮ. ಬಿಲ್ಲನವರೇ, ರಂಗಾನವರೇ, ಭಾಷಾನವ್ರು ಅಂದಮೇಲೆ ಅವ್ರು ಬರ್ದಲ್ಲೇ ಎಕ್ ಶೂಟಿಂಗ್ ನಡೀತದೆ. ಸೊ ಪ್ರತ್ಯೇಕವಾಗಿ ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಸೆಟ್ ವರ್ಕ್ ನಡೀತಾ ಇದೆ. ಇವರು ಅಣ್ಣ ಏನು ಹೇಳಿದ್ದಾರೆ ಅಂದರೆ, ಅಲ್ಲೇ ಉಳ್ಕೋತೀನಿ ನಾನು ಡೈಲಿ. ಅಲ್ಲಿ ಸೆಟ್ಟಿಂದ ಮನೆಗೆ ಬಂದು ಹೋದರೆ ಟೈಮು ತಿನ್ನುತ್ತೆ, ದಿನಕ್ಕೆ 4ರಿಂದ 5 ಗಂಟೆ ಹೋಗುತ್ತೆ. ಸೊ ಆ ಟೈಮ್ ಕೂಡ ವೇಸ್ಟ್ ಆಗಬಾರ್ದು ಅಂತೇಳಿ ಅವರು ಇರೋದಕ್ಕೆ ದಾದಂಗೆ ಏನೇನು ಮಾಡಬೇಕು ಆ ಕೆಲಸಗಳೆಲ್ಲ ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲಿ ಶುರುವಾಗುತ್ತೆ. 4 ಸಿನಿಮಾ ಪ್ಯಾರಲಲ್ಲಾಗಿ ಒಟ್ಟು 2ರಿಂದ 3 ಸಿನಿಮಾ ಅಂತೂ ಶುರುವಾಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಮಾತು ರವಿ ಅವ್ರಿಗೂ ಸಹ ತಲುಪಲಿ, ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ರವಿ ಗಣಿಗ ಅವ್ರಿಗೆ ಇನ್ನಾದರೂ ಅರ್ಥ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಾನೇನು ಸವಾಲುಗಳು ಹಾಕಿದ್ದೀನೋ ಅದೆಂತೋ ಶಾಶ್ವತವಾಗಿರುತ್ತೆ. ಅವ್ರ ಮನೆ ಮುಂದಕ್ಕಂತೂ ನಾವು ಹೋಗ್ತೀವಿ ಸಿನಿಮಾದವರೆಲ್ಲ ಸೇರಿ.
ರವಿಯವ್ರ ಮನೆ ಮುಂದೆನೇ ಹೋಗೋದು, ಯಾಕಂದರೆ ಅವರೇ ತುಂಬ ಅಸಡ್ಡೆ ಅಂತ ಮಾತಾಡಿರೋದು. ಸೊ ಇದಿಷ್ಟು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.